ತಾಕತ್ತಿದ್ರೆ ಮುಖವನ್ನೇ ಎತ್ಕೊಂಡು ಬನ್ನಿ, ಹೆಸರಿಟ್ಕೊಂಡು ಬನ್ನಿ. ನಿಮ್ಮ ಬಸಿರಿನಲ್ಲಿರುವ ಯಾವುದೇ ಸವಾಲನ್ನು, ಯಾರದೇ ಜಾತಕವನ್ನು ನೀವು ಅದನ್ನು ಎತ್ತಿಡ್ತೀರಿ ಅಂತಾದರೆ ಅದನ್ನು ಬಿಚ್ಚಿಡುವ ತಾಕತ್ತು ನಮಗೂ ಇದೆ. ಸಾಯಿಬಾಬಾ ಟ್ರಸ್ಟ್ಗೆ ಕೊಡಬೇಕಿದ್ರೆ ಏನು ಒಪ್ಪಂದ ಮಾಡ್ಕೊಂಡಿದ್ರ ಆ ಎಲ್ಲ ಒಪ್ಪಂದವನ್ನ ಗಾಳಿಗೆ ಇವತ್ತು ತೂರಿದ್ದಾರೆ. ಯಾಕಂತಂದ್ರೆ ಒಂದು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಸಹ ಒಂದು ಅವಕಾಶ ಇಲ್ಲ. ನಮ್ಮ ಸಂಸ್ಥೆಯನ್ನು ಹಸ್ತಾಂತರ ಮಾಡಿದ್ರು ಯಾರು? DDPI. DDPI ಭಟ್ರಿಗೆ ಏನು ಅಧಿಕಾರ ಇದೆ ಅಲ್ಲಿ? ನಮ್ಮ ಸಂಸ್ಥೆ ನಮ್ಮಲ್ಲಿಯೇ ಇರಬೇಕು ಹೊರತು ಹೊರಗಡೆ ಜನರಿಗೆ, ಅಂದರೆ ಹಿಂದಿನ ಅಧ್ಯಕ್ಷರು ಅವರೆಲ್ಲರೂ ಸೇರಿ ಕೊಟ್ಟಿದ್ರೆ ಸರಿ ಇತ್ತು. ಇದನ್ನು ಕೊಟ್ಟವರು, ಹ್ಯಾಂಡ್ ಓವರ್ ಮಾಡಿದವರು DDPI ಅವರು. ಯಾವುದೇ ಕಟ್ಟುಪಾಡಿಲ್ದೇನೆ, ಯಾವುದೇ ಇಸಮ್ಗಳಿಲ್ದೇನೆ, ಯಾವುದೇ ಗೋಡೆಗಳನ್ನು ಕಟ್ಟಿಕೊಳ್ಳದೇನೆ ಮುಕ್ತ ಸಂವಾದಕ್ಕೆ ನಾವು ನಡೆದಿದ್ದೇವೆ. ಅಳಿಕೆ ಬಹಳ ಒಳ್ಳೆಯ ಸಂಸ್ಥೆ ಹೇಳಿ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಏನು ಮಾಡೋಣ, ಇದು ಅಳಿಕೆಯ ಸಂಸ್ಥೆ ಅಲ್ಲವೇ ಅಲ್ಲ. ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ, ಬಟ್ ಅಲ್ಲಿ ಹೋದರೆ ಪ್ರಾಬ್ಲಮ್ ಹೇಳುವಾಗಿಲ್ಲ. ಮಕ್ಕಳು ಮಾರ್ಕ್ಸ್ ಎಷ್ಟು ಅದನ್ನು ಕೇಳ್ಕೊಂಬರ್ಬೇಕು. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಹೇಳಿದರೆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರೆ. ಈ ಊರಿನ ಜನ ಅವರಿಗೆ ಬೇಡ, ಈ ಊರಿನ ಆಸ್ತಿ ಬೇಕು ಅವರಿಗೆ. ನಾವು ಬಿಟ್ಟುಕೊಡ್ಬೇಕಿದ್ರೆ ಅವರಿಗೆ ನೀವು ಈ ಶಾಲೆಯನ್ನ ಊರ್ಜಿತ ಮಾಡಿ ಮುನ್ನಡೆಸಿ ಅಂತ ಹೇಳಿದ್ದೇವೆ. ಬಿಟ್ಟರೆ ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟಿ, ಕೋಟಿಗಟ್ಟಲೆ ರೂಪಾಯಿ ಬಿಲ್ಡಿಂಗ್ ಕಟ್ಟಿ ಇಂಗ್ಲಿಷ್ ಮೀಡಿಯಂ ಮಾಡಿ ಅಂತ ನಾವು ಎಲ್ಲೂ ಹೇಳೋದೇ ಇಲ್ಲ. ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮ ಮಾಡುವಾಗ ಆ ಜಾಗ ಬೇಕು ಅಂದ್ರೆ ಇವಾಗ 4 ಸಲ ಹೋಗಿ ನಾವು ಕೇಳ್ಕೊಳ್ಬೇಕು ಅವರಿಗೆ, ನಮಗೆ ಜಾಗ ಕೊಡಿ ಅಂತೇಳಿ. ನಾವೇನು ಖರೀದಿ ಕೊಡ್ಲಿಲ್ಲ ಅವರಿಗೆ, ಖರೀದಿ ಮಾಡಲಿಲ್ಲ. ಅವರು ದುಡ್ಡನ್ನು ಕೊಟ್ಟು ತಗೊಂಡವ್ರು. ಆದ್ರೆ ನಮಗೇನು ಆಯಿತು, ಒಳ್ಳೆ ಸಂಸ್ಥೆಯವ್ರು ಬಂದು ಕೆಲಸ ಮಾಡ್ತಾರೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಕಣ್ಮರೆ ಪರಭಾರೆ ಈ ವಿಶೇಷ ಸರಣಿಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ. ಈ ಸರಣಿಯನ್ನು ನೀವು ಗಮನಿಸ್ತಾ ಇದ್ದೀರಿ, ಪ್ರತಿಕ್ರಿಯಿಸ್ತಾ ಇದ್ದೀರಿ. ಯಥಾಪ್ರಕಾರ ಮುಖವಿಲ್ಲದ ಮನುಷ್ಯನೊಬ್ಬ ತನ್ನ ವ್ಯರ್ಥ ಪ್ರಲಾಪವನ್ನು ಬೆನ್ನಿಂದೆ ಮಾತಾಡೋದು ನಮ್ಮೂರಲ್ಲಿ ಅದು ಬಹಳ ಫೇಮಸ್ಸು. ಈ ತಳ್ಳಿ ಅರ್ಜಿ ಮತ್ತು ನಾವು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವಂಥ ಈ ಕುತ್ಸಿತ ಮನೋಭಾವ ಇದೆಯಲ್ಲ, ಇದು ಪಂಚಗ್ರಾಮದ ಆತ್ಮಸ್ವರೂಪಗಳಲ್ಲಿ ಒಂದದು. ನಾವು ಮಾಡಿದ್ದು ಇಷ್ಟೇ ಕೆಲಸ. ಅದೇನೋ ಯೋಗ ಈಗ ಹೊಸ ತಲೆಮಾರು ಮತ್ತು ಹಳೆ ತಲೆಮಾರು ಸಂಯೋಗಗೊಂಡು ಎಲ್ಲೋ ಒಂದು ಕಡೆ ಒಂದು ಹೊಸ ಕ್ಷಿತಿಜದತ್ತ ಈ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗ್ತಾ ಇದ್ದೇವೆ. ನಾವೆಲ್ಲರೂ ಒಂದು ಪ್ರಜ್ಞಾಪೂರ್ವಕವಾಗಿ ಒಂದು ನೆಲೆಗೆ ತಲುಪ್ತಾ ಇದ್ದೇವೆ. ಅದನ್ನು ನೋಡಿ ಸಹಿಸಲಾರದ ಕೆಲವು ಈ ಕುತ್ಸಿತ, ಈ ಫೇಸ್ಲೆಸ್ ಮನುಷ್ಯರು ಯಾರ್ಯಾರ್ದೋ ಜಾತಕ ಗೀತಕ ಎಲ್ಲ ಬಿಚ್ಚಿಡ್ತೇನೆ ಅಂತೆಲ್ಲ ಅಲ್ಲಿ ಮೆಸೇಜ್ ಹಾಕಿದ್ದಾರೆ. ನಾವು ತುಂಬ ಜಾತಕಗಳನ್ನು ನೋಡಿಬಿಟ್ಟಿದ್ದೇವೆ. ಈಗ ಮದುವೆ ಮಾಡುವ ಯಾವುದೇ ಅವಸರದಲ್ಲೂ ಇಲ್ಲ ಮತ್ತು ಸಂಕಲ್ಪದಲ್ಲೂ ಇಲ್ಲ. ತಾಕತ್ತಿದ್ರೆ ಮುಖವನ್ನೇ ಎತ್ಕೊಂಡು ಬನ್ನಿ, ಹೆಸರಿಟ್ಕೊಂಡು ಬನ್ನಿ. ನಿಮ್ಮ ಬಸಿರಿನಲ್ಲಿರುವ ಯಾವುದೇ ಸವಾಲನ್ನು, ಯಾರದೇ ಜಾತಕವನ್ನು ನೀವು ಅದನ್ನು ಎತ್ತಿಡ್ತೀರಿ ಅಂತಾದರೆ ಅದನ್ನು ಬಿಚ್ಚಿಡುವ ತಾಕತ್ತು ನಮಗೂ ಇದೆ. ಆದರೆ ನಾನು ಸಾರ್ವತ್ರಿಕವಾಗಿ ಒಂದು ಮಾತನ್ನು ಹೇಳ್ತೇನೆ, ಕೇಳಿ. ವ್ಯಕ್ತಿಯ ದೌರ್ಬಲ್ಯ ಸಾಮೂಹಿಕವಾಗಿ ಎಲ್ಲ ವ್ಯಕ್ತಿತ್ವಗಳಲ್ಲೂ ಇರ್ತವೆ. ಆದರೆ ಅದು ಎಲ್ಲಿ, ಹೇಗೆ, ಯಾರು ಅನ್ನೋದನ್ನು ನೋಡಿಕೊಂಡು ನಾವು ಅದನ್ನು ಪರೀಕ್ಷೆ ಮಾಡಬೇಕಾಗತ್ತೆ ಮತ್ತು ಅದನ್ನು ನಾವು ಸಾಕ್ಷೀಕರಿಸಬೇಕು. ನಾನಿಲ್ಲಿ ಗ್ರಾಮದ ವ್ಯಕ್ತಿಗಳ ವ್ಯಕ್ತಿತ್ವವನ್ನು, ಚಾರಿತ್ರ್ಯವನ್ನು, ಚರಿತ್ರೆಯನ್ನು ಬಿಚ್ಚಿಡಲಿಕ್ಕೆ ಈ ಸರಣಿಯನ್ನು ಮಾಡ್ತಾ ಇಲ್ಲ. ನಂಬರ್ 1, ನಮ್ಮ ಶಿಕ್ಷಣ ಸಂಸ್ಥೆ ನಮ್ಮ ಅಸ್ಮಿತೆ, ನಮ್ಮ ಶಿಕ್ಷಣ ಸಂಸ್ಥೆ ನಮ್ಮ ಒಂದು ಸಾಂಸ್ಕೃತಿಕ ಕೇಂದ್ರ, ನಮ್ಮ ಶಿಕ್ಷಣ ಈ ಸಂಸ್ಥೆ ಕರಿಕಾನ್ ಪರಮೇಶ್ವರಿ ಸಂಸ್ಥೆ ಅದು ನಮ್ಮ ಅನ್ನ, ಬದುಕು, ನಮ್ಮ ವ್ಯಕ್ತಿತ್ವ ಇದೆಲ್ಲವನ್ನು ಕೊಟ್ಟಂಥ ಒಂದು ಪುಣ್ಯ ಕ್ಷೇತ್ರ ಅದು. ಅದಕ್ಕಿವತ್ತು ಅವಮಾನ ಆಗ್ತಾ ಇದೆ.
ಅದಕ್ಕೆ ಅಪಸವ್ಯ ಬಳಿಯಲ್ಪಡ್ತಾ ಇದೆ. ಅದು ಒಂದು ಅಪಸಂಸ್ಕೃತಿಗೆ ಎಡೆಯನ್ನು ಕೊಡ್ತಾ ಇದೆ. ಮುಖ್ಯವಾಗಿ ಊರಿನ ಒಂದು ಇಡೀಯದಾದಂಥ ಆಸೆ, ಆಶಯ, ಅಭಿಯಾನ, ನಿರೀಕ್ಷೆ ಇವೆಲ್ಲವನ್ನ ತನ್ನ ಒಂದು ಆತ್ಮವಾಗಿ ಸ್ವೀಕರಿಸಿ ಶ್ರೀ ಸತ್ಯಸಾಯಿ ಸಂಸ್ಥೆ ಊರಿನ ಸಂಸ್ಥೆಯಾಗಿ ಇದು ಬೆಳೆಯಬೇಕಾಗಿತ್ತು. ಅದು ಆಗ್ತಾ ಇಲ್ಲ. ನೀವು ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಚುರಪಡಿಸಿದ್ದೇವೆ, ನೀವು ನೋಡಿ. ಪ್ರತಿಯೊಂದು ಆ ಹಳೆ ಕಟ್ಟಡದ ಮೂಲೆ ಮೂಲೆಯೂ ಕೂಡ ಆ ಮಕ್ಕಳ ತಲೆ ಮೇಲೆ ಎಷ್ಟೊತ್ತಿಗೂ ಅದು ಕಳಚಿ ಬೀಳ್ಬೋದು ಅಂತ, ಅಷ್ಟು ಅನಾಹುತಕಾರಿಯಾಗಿದೆ, ಭೀಭತ್ಸವಾಗಿದೆ. ಆದರೂ ಕೂಡ ಈ ಸಂಸ್ಥೆ ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅನ್ನುವ ಹಾಗೆ ಹೊರಗೆ ಮುಖವನ್ನು ತೋರಿಸಲಿಕ್ಕೆ ಅದ್ಭುತವಾದ ಕಟ್ಟಡವನ್ನು ಕಟ್ಟಿ ನಮ್ಮ ಇಡೀ 70 ವರ್ಷದ ಒಂದು ಐತಿಹಾಸಿಕವಾದಂಥ ಕರಿಕಾನ್ ಪರಮೇಶ್ವರಿಯ ಶಿಕ್ಷಣ ಸಂಸ್ಥೆಯ ಸಾಕ್ಷಿ ರೂಪವಾಗಿ ನಿಂತಹ ಹಳೆ ಕಟ್ಟಡವನ್ನು, ಕನ್ನಡದ ಮಾಧ್ಯಮವನ್ನು ಮತ್ತು ಕರಿಕಾನ್ ಪರಮೇಶ್ವರಿಯ ಹೆಸರನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವತ್ತ ಅದು ಹೆಜ್ಜೆ ಇಡ್ತಾ ಇರೋದಿದೆಯಲ್ಲ, ಆ ಕಾರಣಕ್ಕಾಗಿ ನಾವು ಪ್ರತಿಭಟಿಸ್ತಾ ಇದ್ದೇವೆ, ನಾವು ಒಟ್ಟಾಗಿದ್ದೇವೆ, ನಾವು ಪ್ರಶ್ನಿಸ್ತಾ ಇದ್ದೇವೆ. ಈ ಪ್ರಶ್ನೆ ಇರುವುದು ಬಹಳ ಬಹಳ ಮುಖ್ಯವಾದದ್ದು. ಈ ಶಿಕ್ಷಣ ಸಂಸ್ಥೆಯ ಮೂಲ ಚಹರೆ ಅದು ವರ್ತಮಾನದ ಸ್ವರೂಪವಾಗಿ ಉಳಿತಾ ಇಲ್ಲ. ಕನ್ನಡ ಮಾಧ್ಯಮದ ಮೇಲೆ ಇಂಗ್ಲಿಷ್ ಮಾಧ್ಯಮವನ್ನು ಹೇರಲಾಗ್ತಾ ಇದೆ. ಏಡೆಡ್ ಸ್ಕೂಲನ್ನು, ಅನುದಾನಿತ ಸ್ಕೂಲನ್ನು ಸಂಪೂರ್ಣವಾಗಿ ಮುಚ್ಚಿ ಮುಂದಿನ ದಿನಗಳಲ್ಲಿ ಇದನ್ನು ಇಂಗ್ಲಿಷ್ ಮಾಧ್ಯಮದ ಖಾಸಗಿ ಸಂಸ್ಥೆಯಾಗಿ ಕಟ್ಟುವಂಥ ಒಂದು ಒಳಗಿನ ಆಲೋಚನೆ ಷಡ್ಯಂತ್ರದ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಊರಿನ ಪಂಚಗ್ರಾಮಿಕರ ಅಪೇಕ್ಷೆ ಅಲ್ಲ. ಪಂಚಗ್ರಾಮದ ವಿದ್ಯಾರ್ಥಿಗಳ ಮೇಲೆ, ಅವರ ಮನಸ್ಸಿನ ಮೇಲೆ ಇಲ್ಲಿ ಬೇರೆ ಬೇರೆ ರೀತಿಯ ಅವರವರ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳ ದಾರುಣವಾದ ಹೆಜ್ಜೆ ಊರಲ್ಪಡ್ತಾ ಇದೆ. ಇದರಿಂದ ಅಲ್ಲಿಯ ಸಂಸ್ಕೃತಿಗೂ, ಅಸ್ಮಿತೆಗೂ, ಅಲ್ಲಿಯ ಧರ್ಮ ಪ್ರಜ್ಞೆಗೂ, ಅಲ್ಲಿಯ ಆಸ್ಥೆಗೂ ಪ್ರತಿಯೊಂದಕ್ಕೆ ಚ್ಯುತಿ ಬರುವ ಎಲ್ಲ ಸೂಚನೆಗಳು ಈ ಹೊತ್ತಿಗೆ ಕಾಣಿಸ್ಕೊಂಡಿದ್ದಾವೆ. ಶಿಕ್ಷಣದ ಹೆಸರಿನಲ್ಲಿ ನಡೆಯಬಾರದ್ದು ನಡೀತಾ ಇದೆ. ಇದು ನನ್ನ ಮಾತಲ್ಲ, ಇದು ಪಂಚಗ್ರಾಮಿಕರ ಆತ್ಮದ ಅಂಬೋಣ. ಈ ಶಾಲೆ ಕೇವಲ ಶಿಕ್ಷಣದ ಒಂದು ಸಂಸ್ಥೆಯಷ್ಟೇ ಅಲ್ಲ, ಅದು ಪಂಚಗ್ರಾಮದ ಇಡೀ ಒಂದು ಸಾಂಸ್ಕೃತಿಕ ಪ್ರಜ್ಞೆ, ಅರಿವಿನ ನೆಲೆ ಮತ್ತು ನಮ್ಮ ಅಸ್ಮಿತೆ. ಆದ್ದರಿಂದ ಇದನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಈ ಸಂಸ್ಥೆ ಏನನ್ನ ಅಂದುಕೊಂಡು ಬಂದಿತ್ತೋ, ಹೇಳ್ಕೊಂಡು ಬಂದಿತ್ತೋ ಆ ಪ್ರಕಾರ ನಡೆದುಕೊಳ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದನ್ನು ಪ್ರಶ್ನಿಸ್ತಾ ಇದ್ದೇವೆ ಮತ್ತು ಅವರನ್ನು ಉತ್ತರಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ. ಪಂಚಗ್ರಾಮಿಕರು ಈಗ ತಂಡೋಪತಂಡವಾಗಿ ಮಾತಾಡ್ತಾ ಇದ್ದಾರೆ. ಅದನ್ನು ಅವರು ಕೇಳ್ತಾ ಇದ್ದಾರೆ, ಜನರು ಕೇಳ್ತಾ ಇದ್ದಾರೆ, ಹಳೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನೈತಿಕ ಪ್ರಜ್ಞೆ ಅಂತಿದ್ರೆ ನಿಜವಾಗಿಯೂ ನೀವು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಒಂದು ಸತ್ ಪ್ರಜೆಗಳು ಮತ್ತು ಆ ರೀತಿಯ ಒಂದು ಸುಭಗ ಮನೋಭಾವ ಇದೆ ಅಂತಾದರೆ ಶ್ರೀ ಸತ್ಯಸಾಯಿ ಸಂಸ್ಥೆಯ ಆಯಕಟ್ಟಿನ ಆಡಳಿತಾತ್ಮಕ ವ್ಯವಸ್ಥೆಯ ವ್ಯಕ್ತಿಗಳನ್ನು ನಮ್ಮ ಸಂವಾದಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಯಾವುದೇ ಕಟ್ಟುಪಾಡಿಲ್ದೇನೆ, ಯಾವುದೇ ಇಸಮ್ಗಳಿಲ್ದೇನೆ, ಯಾವುದೇ ಗೋಡೆಗಳನ್ನು ಕಟ್ಟಿಕೊಳ್ಳದೇನೆ ಮುಕ್ತ ಸಂವಾದಕ್ಕೆ ನಾವು ರೆಡಿ ಇದ್ದೇವೆ. ನೀವು ಯಾವ ರೀತಿಯ ನಿಮ್ಮ ನೆಲೆಯಲ್ಲಿ ನಿಂತು ನಿಮ್ಮದೇ ಆದಂಥ ರೀತಿಯಲ್ಲಿ ಅದನ್ನು ಸಮರ್ಥಿಸ್ತಿರೋ ಅಥವಾ ನೀವು ಅದನ್ನು ಸಮರ್ಪಕವಾಗಿ ಉತ್ತರಿಸ್ತಿರೋ ನಿಮಗೆ ಬಿಟ್ಟದ್ದು. ನೀವು ಸಂವಾದಕ್ಕೆ ಬರ್ತೀರಿ ಅಂತಾದರೆ ನಾವು ಸಿದ್ಧವಾಗಿದ್ದೇವೆ. ನಮ್ಮ ಪ್ರಶ್ನೆಗಳಿಗೆ ನೀವು ತಕ್ಕ ಉತ್ತರವನ್ನು ಕೊಡಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಇದು ಯಾವುದೇ ವೈಯಕ್ತಿಕವಾದ ದಾಳಿ ಅಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಅಥವಾ ಯಾವುದೇ ಒಂದು ಪ್ರಪೋಗಾಂಡ ಅಲ್ಲ. ಇದು ಊರಿನವರ ಆಸೆ, ಊರಿನವರ ಅಭಿಯಾನ, ಊರಿನವರ ನೋವು, ಪಂಚಗ್ರಾಮಿಕರ ಅತ್ಯಂತ ನೋವಿನ ಒಲೆಯಿಂದ ಇದು ಉತ್ಪನ್ನಗೊಂಡ ಬೆಂಕಿ.
ದಗದಗಿಸುವ ಮೊದಲು, ಸುಡುವ ಮೊದಲು ಎಲ್ಲರೂ ಎಚ್ಚರಗೊಂಡು ಈ ಸಂವಾದದಲ್ಲಿ ಭಾಗವಹಿಸಿದರೆ ಆವಾಗ ನಾವು ಶ್ರೀ ಕರಿಕಾನ್ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಅಳಿವು ಉಳಿವಿಗೆ ಒಂದು ನಿರ್ಣಾಯಕ ಹೆಜ್ಜೆಯನ್ನು ಇಡಬಹುದು ಅಂತ ಹೇಳ್ತಾ ಜಿ ಆರ್ ಹೆಗಡೆಯವರು, ವಿಶ್ವನಾಥ್ ಭಟ್ರು, ಕೇಶವ್ ಶೆಟ್ಟಿ, ನಾಗೇಶ್ ನಾಯ್ಕ್, ಪ್ರಕಾಶ್ ಹೆಗಡೆ ಮತ್ತು ವಿ ಡಿ ಹೆಗಡೆ, ವಿಶ್ವನಾಥ್ ಹೆಗಡೆ, ಬಾಲು ನಾಯ್ಕ್ ಅವರು, ಜಿ ಕೆ ಭಟ್ ಇಷ್ಟು ಜನ ಇಲ್ಲಿ ಮಾತಾಡಿದರೆ ಈ ಸರಣಿ ಮುಂದುವರಿತದೆ. ಇದನ್ನು ಒಂದು ನಿರ್ಣಾಯಕ ಹಂತಕ್ಕೆ ಪಂಚಗ್ರಾಮಿಕರು ಕೊಂಡೊಯ್ಯಲೇಬೇಕು ಅನ್ನುವಂಥ ನೆಲೆಯಲ್ಲಿ ನಿಂತಿದ್ದಾರೆ. ಸೀತಾರಾಮ್ ಸುಬ್ರಾಯ ಹೆಗಡೆ ಅವರು ಮಾತಾಡಿದ್ದಾರೆ, ಸುಬ್ರಹ್ಮಣ್ಯ ಶೆಟ್ಟಿ ಅವರು ಮಾತಾಡಿದ್ದಾರೆ. ಇವರೆಲ್ಲರ ಮಾತನ್ನು ನೀವು ಕೇಳಿಸ್ಕೋಬೇಕು. ಮತ್ತು ನಿಮ್ಮ ನಿಮ್ಮ ಅನಿಸಿಕೆಯನ್ನು ವಿಕಾರವಾಗಿ, ವಿಕ್ಷಿಪ್ತವಾಗಿ ಅದನ್ನು ವ್ಯಕ್ತಪಡಿಸುವ ಬದಲು ಸಕಾರಣವಾಗಿ ಒಂದು ಸದುದ್ದೇಶದಿಂದ, ನಾವು ಹಂಸಕ್ಷೀರ ನ್ಯಾಯದಿಂದ ಎಲ್ಲ ನೋವು, ಎಲ್ಲ ಆಕ್ಷೇಪ ಎಲ್ಲವನ್ನು ಬದಿಗೊತ್ತಿ ಒಂದು ಊರಿನ ಶ್ರೇಯೋಭಿವೃದ್ಧಿಯೇ ನನ್ನ ಇಡೀ ಹುಟ್ಟಿನ ಉದ್ದೇಶ ಅನ್ನುವ ರೀತಿಯಲ್ಲಿ ಅರಿವಿನ ಅಭಿಯಾನದ ಒಂದು 70 ವರ್ಷದ ಈ ಬೆಳಕನ್ನು ಆರಿ ಹೋಗಲು ಬಿಡಬಾರದು ಅನ್ನುವಂಥ ಆಸ್ಥೆ ಮತ್ತು ಒಂದು ಆತ್ಮಶಕ್ತಿಯ ರೂಪದಲ್ಲಿ ಈ ಸರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಂದು ಸಕಾರಣ ಮತ್ತು ಸದ್ವಿನಿಯೋಗದ ಒಂದು ಆಲೋಚನೆಯಲ್ಲಿ, ಮುಂದಿನ ಒಂದು ನಿರೀಕ್ಷೆಯಲ್ಲಿ ಒಂದು ನಿರ್ಣಯವನ್ನು ಸಾಮೂಹಿಕವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧರಿತ ನೆಲೆಯಲ್ಲಿ ನೀವು ಪ್ರತಿಕ್ರಿಯಿಸಿದರೆ ಪ್ರತಿಯೊಂದು ಪ್ರತಿಕ್ರಿಯೆಗೂ ನಮಗೆ ಅದನ್ನು ಅವಲೋಕಿಸುವ, ಅದಕ್ಕೆ ಪ್ರತಿಕ್ರಿಯಿಸುವ ವ್ಯವಧಾನ ಇದೆ ಮತ್ತು ಸ್ವಾಗತ ಇದೆ. ಬನ್ನಿ, ಈ ಎಪಿಸೋಡಿನಲ್ಲಿ ಮಾತಾಡಿರುವ ಎಲ್ಲ ಗಣ್ಯರ ಮಾತಿಗೆ ಕಿವಿಯಾಗೋಣ, ಮನಸ್ಸಾಗೋಣ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಕೇಶವ್ ಶೆಟ್ಟಿ ಕೆರೆಕೋಣು. ಒಂದು 70 ವರ್ಷದ ಇತಿಹಾಸವನ್ನು ಹೊಂದಿದಂಥ ನಮ್ಮ ಅರಣ್ಯಡಿಯ ವಿದ್ಯಾಸಂಸ್ಥೆ, ಕೋಟಿ ಕೋಟಿ ಬೆಲೆಯನ್ನು ಬಾಳ್ತಕ್ಕಂಥ ಈ ಒಂದು ವಿದ್ಯಾಸಂಸ್ಥೆ ಪಂಚಗ್ರಾಮದ ಅನೇಕರ ಬಾಳಿಗೆ ದಾರಿದೀಪವಾದಂಥ ಈ ಒಂದು ಸಂಸ್ಥೆ ಅನೇಕ ಮಕ್ಕಳಿಗೆ ಅನ್ನವನ್ನು ನೀಡಿದೆ. ಇಂಥ ಒಂದು ಸಂಸ್ಥೆ ಇವತ್ತು ಬಹಳ ಕೆಟ್ಟದಾದಂಥ ಒಂದು ಪರಿಸ್ಥಿತಿಗೆ ಇವತ್ತು ಬಂದಿದೆ. ಕಾರಣ, ಇಲ್ಲಿ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾದಂಥ ಜನರು, ಇಲ್ಲಿಯ ಸಂಸ್ಥೆ ಕನ್ನಡಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡದೆ ಕನ್ನಡವನ್ನು ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಸಂಸ್ಥೆ, ಇದು ನಮ್ಮೆಲ್ಲರ ಸಂಸ್ಥೆ, ಪಂಚಗ್ರಾಮದವರ ಒಂದು ಸಂಸ್ಥೆ. ಈ ಸಂಸ್ಥೆಯನ್ನು ಉಳಿಸಬೇಕಾದ್ದು, ಬೆಳೆಸಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಕೂಡ. ಇಲ್ಲಿ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿರ್ಬೋದು, ಇನ್ನಿತರ ಚಟುವಟಿಕೆಗಳು, ಒಳ್ಳೆಯ ಒಂದು ಚಟುವಟಿಕೆಗಳಿಗೆ ಈ ಒಂದು ಸ್ಥಳವನ್ನು ಕೊಡಬೇಕು ಅಂತ ಹೇಳಿ ಅವರು ಮೊದಲು ಏನು ಈ ಸಂಸ್ಥೆಯನ್ನು ಸಾಯಿಬಾಬಾ ಟ್ರಸ್ಟ್ಗೆ ಕೊಡಬೇಕಿದ್ರೆ ಏನು ಒಪ್ಪಂದ ಮಾಡಿಕೊಂಡಿದ್ರ ಆ ಎಲ್ಲ ಒಪ್ಪಂದವನ್ನು ಗಾಳಿಗೆ ಇವತ್ತು ತೂರಿದ್ದಾರೆ. ಯಾಕಂತಂದ್ರೆ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಸಹ ಒಂದು ಅವಕಾಶ ಇಲ್ಲ. ಹಾಗಾಗಿ ಇದನ್ನು ನಾವು ಎಲ್ಲ ಪಂಚಗ್ರಾಮದವರು ಬಹಳ ಒಕ್ಕಲಿನಿಂದ ನಾವು ವಿರೋಧಿಸ್ತೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಅವಕಾಶ ಕೊಡದೆ ಹೋದ್ರೆ, ಕನ್ನಡಕ್ಕೆ ಒಂದು ಅವಕಾಶವನ್ನು ಕೊಡದೆ ಹೋದ್ರೆ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ, ನಾನು ನಾಗೇಶ್ ನಾರಾಯಣಕ ಮುಂಚೋಡಿ, ಈ ಸಾಲ್ಕೋಡು ಪಂಚಗ್ರಾಮದ. ಇಲ್ಲಿ ಹಳೆ ಸಂಸ್ಥೆ ಚೆನ್ನಾಗಿ ನಡೆಸ್ತೇ ಇತ್ತು. ಆದರೆ ಈಗ ಇಲ್ಲಿಯ ಇವರೆಲ್ಲ ಸೇರಿ ಅಡಿಕೆನ ಏನೋ ಒಂದು ಸಂಘ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇವರ ಒಂಥರ ಆಡಳಿತ ನೋಡಿದ್ರೆ ಭಾಳ ಒಂಥರ ಹಿಂಸೆಯಾಗಿ ಕಾಣಿಸ್ತಾ ಇದೆ. ಕನ್ನಡ ಮಾಧ್ಯಮದವರಿಗೆಲ್ಲ ಫ್ರೀಯಾಗಿ ತಗೊಳ್ತೇವೆ, ಇಲ್ಲಿ ಸ್ಥಳೀಯರಿಗೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಡಿಸ್ತೇವೆ ಹೇಳಿ ಇದೆಲ್ಲ ಡೋಂಗಿಯಾಗಿ ಕಾಣ್ತದೆ. ಆ ಥರ ಮಾಡ್ತಾ ಇಲ್ಲ ಅವರು. ಇಲ್ಲಿಯ ಸ್ಥಳೀಯ ಯಾವುದೇ ಒಂದು ಕಾರ್ಯಕ್ರಮ ಕೇಳಿದ್ರು ಅದನ್ನು ನಿರಾಕರಿಸ್ತೇವ್ರೆ, ಅದು ಕೊಡ್ಲಿಕ್ಕೆ ಬರುವುದಿಲ್ಲ ಹೇಳುವಂಥ ಗರ್ವದ ಮಾತನ್ನಾಡ್ತೇವ್ರೆ. ಆದರೆ ನಾವು ಇದೇ ರೀತಿ ಅವರು ಮಾಡಿದರೆ ನಾವು ಸ್ಥಳೀಯ ಪಂಚಗ್ರಾಮದವರು ಎತ್ತಿ ಅವರನ್ನು ಮತ್ತೆ ವಾಪಸ್ಸು ನಾವೇ ಸಂಸ್ಥೆ ತಗೊಂಡು ನಡೆಸಬೇಕಾಗ್ತದೆ. ಈ ಥರ ಮಾಡಿದ್ರೆ ಇನ್ನು ಇವರಿಗೆ ಇಲ್ಲಿ
ಬೆಳೆಸಬೇಕಾಗ್ತದೆ. ಸ್ಥಳೀಯರೆಲ್ಲ ಒಗ್ಗಟ್ಟಿನಿಂದ ಒಮ್ಮತದಿಂದ ಹೋರಾಡಬೇಕು ಅನ್ನುವಂಥದ್ದೊಂದು ನಿರ್ಣಯ ಮಾಡ್ಕೊಂಡಿರ್ತೇವ್ರೆ. ಆದರೆ ಇವರು ಆಡಳಿತ ನೋಡಿದ್ರೆ ಏನೋ ಒಂಥರ ದರ್ಪ ಮಾಡ್ತಿದ್ದಂಗೆ ಕಾಣ್ತದೆ. ಆ ಥರ ಸಂಸ್ಥೆಗೆ ನಾವು ಯಾವತ್ತೂ ಕಿಂಚಿತ್ತೂ ಕಿಮ್ಮತ್ತು ಕೊಡುವುದಿಲ್ಲ. ಅವರಿಗೆ ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕಲಿಸ್ತಾ ಹೇಳುವಂಥದ್ದನ್ನೆಲ್ಲ ಹೇಳ್ಕೊಂಡು ಹೀಗೆ ಒಂದು ಡಬ್ಬಲ್ ಮಾಡ್ಕೊಂಡು ನಡೆಸ್ತೇವ್ರೆ. ಅವ್ರದ್ದಾದದ್ದೇ ಅಧಿಕಾರ. ಹಾಗಾಗಿ ನಾವು ಸ್ಥಳೀಯರಾದ್ದರಿಂದ ಈ ಸಂಘಕ್ಕೆ ವಾಪಸ್ಸೇ ಇದು ಮಾಡಿ ನಾವೇ ಮುಂದೆ ನಡೆಸಬೇಕು ಅನ್ನುವಂಥ ಧೋರಣೆ ನಾವು ಕೈಗೊಳ್ಳುತ್ತೇವೆ. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಹೆಗಡೆ ಮುಡಾರೆ ಅಂತೇಳಿ. ಈಗ 9 ವರ್ಷದ ಹಿಂದೆ ಸಾಯಿ ಟ್ರಸ್ಟ್ನವರು ಶ್ರೀ ಕರಿಕಾನ ಪರಮೇಶ್ವರಿ ವಿದ್ಯಾಸಂಸ್ಥೆಯನ್ನು ವಹಿಸ್ಕೊಂಡ್ರು. ಆವಾಗ ಕೆ ಟಿ ಭಟ್ರು ಹೇಳಿ DDP ಇದ್ದಿದ್ರು. ಅವರು ಒಂದು ಸಭೆಯನ್ನು ಮಾಡಿ, ಆಡಳಿತಾಧಿಕಾರಿ ಅವರೇ ಇದ್ದರು. ಆಗ ಯಾವುದೇ ಕಮಿಟಿ ಇಲ್ಲಾಗಿತ್ತು. ಆವಾಗ ನಮ್ಮ ಒಂದು ಸಭೆ ಕರೆದಿ ಊರಿನವರ, ಅದು ಕೆಲವೊಂದಷ್ಟು ಜನ ಮಾತ್ರ ಸೇರಿದರು. ಆಗ ನಮ್ಮ ಹತ್ರ ಏನಾದರೂ ಕೇಳಿದ್ರೆ ಇದು ಅಳಿಕೆ ಸಂಸ್ಥೆ ಅಂತ ಹೇಳಿ ಜನರ ಒಂದು ಭಾವನೆಯನ್ನು ಬಿಂಬಿಸಿ, ಇದು ಅಳಿಕೆ ಸಂಸ್ಥೆ, ನಾವು ಇಲ್ಲಿ ಒಳ್ಳೆಯ ರೀತಿಯಿಂದ ಮಾಡ್ತೇವೆ, ಇಲ್ಲಿ ಊರಿನ ಎಲ್ಲರನ್ನ ಸಹಕಾರ ಪಡೆದು ನಾವು ಮುನ್ನಡೆಸ್ತೇವೆ ಅಂತ ಹೇಳಿದರು. ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಈ ಊರಿನವರಿಗೆ ಕೊಡ್ತೇವೆ ಅಂತ ಹೇಳಿದರು. ಆದರೆ ಈಗ ನೋಡಿದ್ರೆ ನಮ್ಮ ಹಿಂದಿನ ಕನ್ನಡ ಮೀಡಿಯಂನ ಶಾಲೆಗೆ ಯಾವುದೇ ಒಂದು ರೂಪಾಯಿನ ಖರ್ಚು ಮಾಡಲಿಲ್ಲ. ಮುಂದೆ ಒಂದು ಹೊಸ ಬಿಲ್ಡಿಂಗನ್ನು ಮಾಡಿ ಅದು ಇಂಗ್ಲೀಷ್ ಮೀಡಿಯಂ ಮಾಡಿ ಅದಕ್ಕೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ. ಇದು ತಾರತಮ್ಯ ಇಡೀ ಊರಿನವರಿಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಹಿಂದಿನ ಕನ್ನಡ ಮೀಡಿಯಂನ ಸಂಸ್ಥೆಗೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ. ಇದು ಯಾಕೆ ಅಂತ ಹೇಳಿ ನಮ್ಮ ಊರಿನವರು ಈಗ ಎಲ್ಲರೂ ಒಂದು ಮಾತಾಡ್ಕೊಳ್ತಾ ಇದ್ದಾರೆ. ಇದು ನೀವು ಊರಿನ ಜನರ ಸಹಕಾರವನ್ನು ಪಡೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಊರಿನವ್ರನ್ನ ಒಂದು ಕಮಿಟಿ ಮಾಡಿ, ನೀವು ಮಾಡಿದರೆ ಒಳ್ಳೆ ರೀತಿಯಿಂದ ಮಾಡಿ, ಇಲ್ಲ ಅಂದರೆ ನಮಗೆ ಕೊಟ್ಟದನ್ನು ವಾಪಸ್ ಕೊಡಿ ಅಂತೇಳಿ ನಾನು ಇದು ಭಿನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಾ ಸೀತಾರಾಮ್ ಸುಬ್ರಾಯ ಹೆಗಡೆ ನೀಲ್ಕೋಡು. ನಾನು 1974ರಿಂದ 77 ತನಕ ಶ್ರೀ ಕರಿಕಾನ ಪರಮೇಶ್ವರಿ SKP ಜೂನಿಯರ್ ಕಾಲೇಜಿನ ಹೈಸ್ಕೂಲಿನ ವಿದ್ಯಾರ್ಥಿಯಾಗಿ, ನಂತರ 79ರಲ್ಲಿ ನನ್ನ ವಿದ್ಯಾರ್ಥಿಯನ್ನು ಅಲ್ಲಿಗೆ SSLCಯನ್ನು 9th ಮುಗಿಸಿ ನಂತರ ನಾನು ಕರ್ನಾಟಕ ಬ್ಯಾಂಕಿನಲ್ಲಿ ನೌಕರನಾದೆ. ನನ್ನ ತಂದೆಯವರಾದಂಥ ಶ್ರೀಯುತ ಸುಬ್ರಾಯ ಗಣಪ ಹೆಗಡೆಯವರು ಉಪಾಧ್ಯಕ್ಷರು ಹಾಗೂ ಶ್ರೀ ಗಣೇಶ್ ಪರಮೇಶ್ವರ ಹೆಗಡೆ ಕಡ್ಲೆಯವರು ಅಧ್ಯಕ್ಷರು. ನಂತರ ಗಣೇಶ್ ರಾಮಚಂದ್ರ ಹೆಗಡೆ ಬೀನ್ಗೋಡ್ ಇವರು ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿ, ಬಾಗಲಮುಖಿಯ ಕೃಷ್ಣ ಭಟ್ರು ಹಾಗೂ ನೀಲ್ಕೋಡಿನ ದೊಡ್ಡ ಕಾಮತ್ರು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಂತಹ ಗಣ್ಯರು. ಅದಕ್ಕೂ ಪೂರ್ವದಲ್ಲಿ ಬೆಣ್ಣೆ ಗಣಪಜ್ಜ, ನಂತರ ಗುಮ್ಮೇಕೆರೆಯ ಗಜಾನನ ಹೆಗಡೆ, ವಿನಾಯಕ ಭಟ್ರು ಬೋಳ್ಗೆರೆ ಇವೆಲ್ಲವರು ಒಟ್ಟು ಕೂಡಿ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದು, ನಂತರ ಇದರ ಅಡಿಗಲ್ಲ ಸ್ಥಾಪನೆಯನ್ನು ಶ್ರೀಧರ ಸ್ವಾಮೀಜಿಯವರು ಮಾಡಿ, ನಮ್ಮ ತಂದೆಯವರು ಕಡ್ಲೆ ಗಣೇಶ ಹೆಗಡೆಯವರು ಎಲ್ಲವರು ಅಲ್ಲಿ ಕಲ್ಲು ಮಳ್ಳುಗಳನ್ನು ತೆಗೆದು ಆ ಸಂಸ್ಥೆಯನ್ನು ಕಟ್ಟಿ ನಿಲ್ಲಿಸಿದರು. ನಂತರ ಆಡಳಿತ ಮಂಡಳಿಯು ಚೇಂಜ್ ಆಯಿತು, ಏನೋ ಒಂದು ಸಂದರ್ಭದಲ್ಲಿ ಆಯಿತು. ಆದ ನಂತರ ಶ್ರೀಯುತ ಜಿ ಭಟ್ ಬೋಳ್ಗೆರೆ ಇವರು ಅಧ್ಯಕ್ಷರಾದರು. ಅಧ್ಯಕ್ಷರಲ್ಲಿ ಕೇಳಾಗಿತ್ತು ವಿಶ್ವಭಾರತಿ ವಿದ್ಯಾರ್ಥಿ ಬಳಗ ನೀಲಕೋಡು. ಇದರಲ್ಲಿ ಆ ಹುಡುಗರು ಎಲ್ಲರೂ ಸೇರಿ ಶ್ರೀಯುತ ಜಿ ಭಟ್ರನ್ನು ನಾವು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತೇವೆ, ಸಂಸ್ಥೆಯನ್ನು ಕೊಡಿ ಅಂತ ಕೇಳಿದಾಗ, ಹಾಗೆಲ್ಲ ಆಗುವುದಿಲ್ಲ, ನಿಮ್ಮ ಹತ್ರೆಲ್ಲ ಆಗುವಂಥ ಕೆಲಸ ಅಲ್ಲ ಇದು, ನಿಮ್ಮ ಹತ್ರ ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟಕ್ಕೆ ಸಂಸ್ಥೆ ನಿಂತ್ಕೊಂಡು ಉಳಿತು, ಕಾರ್ಯಕಲಾಪಗಳು ನಡೀತಾ ಉಳಿತು. ನಂತರ ಈ ಸಂಸ್ಥೆಯನ್ನು ಶ್ರೀ ಸಾಯಿ ಟ್ರಸ್ಟಿನವರೇ ಕೊಟ್ಟರು.
ಆವಾಗ ನಾನು ಆ ಮೀಟಿಂಗಿಗೆ ಹೋಗಿದ್ದೆ. ಶ್ರೀಯುತ ನಮ್ಮ ಕೆಳಗಣಿಕೇರಿಯ ಶಿವರಾಮ್ ಭಟ್ರು, ಹರಿಕೇರಿಯ ಜಿ ಕೆ ಹೆಗಡೆಯವರು, ಒಂದೂರಿನ ಎಸ್ ಜಿ ಭಟ್ರು ಮತ್ತು ಕೆ ವಿ ಭಟ್ರವರು, ಇವರ ಹತ್ರ ನಾನು ಕೇಳಿದ್ದೆ, ನಾವು ಈ ಸಂಸ್ಥೆಯನ್ನು ಯಾಕಾಗಿ ನಾವು ಕೊಡಬೇಕು, ಪಂಚಗ್ರಾಮದಲ್ಲೇ ಇರಬೇಕು ಹೊರತು ಯಾವುದೇ ಬೇರೆ ಟ್ರಸ್ಟಿಗಾಗಲಿ ಅಥವಾ ಯಾವುದೇ ಇದಕ್ಕೆ ನಾವು ಕೊಡಬಾರ್ದು, ಪಂಚಗ್ರಾಮದವರೇ ಈಗಿನ ಎಳೆ ಹುಡುಗರಿಗೆ ಕೊಟ್ಟು ಈ ಸಂಸ್ಥೆಯನ್ನು ನಡೆಸುವ, ನಾವು ಹಿಂದುಗಡೆ ಇರುವ ಅಂತವ್ರ ಹತ್ರ ಹೇಳಿದ್ದೆ. ಆದರೆ ಅದನ್ನು ಯಾವುದು ಗಣನೆಗೆ ತಗೊಳ್ಳದೆ ಶ್ರೀ ಸಾಯಿ ಟ್ರಸ್ಟ್ನವರಿಗೆ ಕೊಟ್ಟು ಅವರು ಹೇಳಿದ್ದೇನು, ನಾವು ಇಲ್ಲಿಯ ಆಡಳಿತ ಕಮಿಟಿಗೆ ಯಾವುದೇ ಧಕ್ಕೆಗಳು ಬರದಂತೆ, ಶ್ರೀ ಕರಿಕಾನ ಪರಮೇಶ್ವರಿ ದೇವಿಯ ಹೆಸರಿಗೂ ಯಾವುದೇ ನ್ಯೂನ್ಯತೆ ಬರದಂತೆ ನಾವೆಲ್ಲ ನಡೆಸಿಕೊಂಡು ಹೋಗ್ತೇವೆ ಅಂತ ಹೇಳಿದರು. ಅದರಂತೆ ಮಾಡದೆ ಸಂಸ್ಥೆಯ ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ಸಹ ಯಾವುದೇ ಊರಿನ ಜನರ ಹೇಳಿಕೆಯನ್ನು ಕೇಳದೆ ಅವರಿಗೆ ಹೇಗೆ ಕಾಣುತ್ತದೋ ಹಾಗೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅದು ಸರಿಯಲ್ಲ. ಈ ಪಂಚಗ್ರಾಮದ ಈ ಹೈಸ್ಕೂಲು ಒಳ್ಳೆಯ ರೀತಿಯಿಂದ ಹೋಗಬೇಕು ಅಂತಾದರೆ ಈ ಸಂಸ್ಥೆ ನಮ್ಮಲ್ಲಿಗೆ ಬರಬೇಕು ವಾಪಸ್. ಆ ಸಂಸ್ಥೆಯವರು ನಮಗೆ ಬಿಟ್ಟುಕೊಡ್ಬೇಕು. ಅದು ನಮ್ಮ ಈ ಗ್ರಾಮದ ಎಲ್ಲ ಜನರ ಒಂದು ಅಭಿಪ್ರಾಯ ಈಗ ಆಗ್ತಾ ಇದೆ. ನಮ್ಮ ಪಂಚಗ್ರಾಮದಲ್ಲಿ ಎಲ್ಲರೂ ಸೇರಿ ಈಗ ಒಂದು ಒಮ್ಮತಕ್ಕಾಗಿ ಬರ್ತಾ ಇದ್ದಾರೆ. ಅಶೋಕ್ ನಾಯ್ಕರ ಹತ್ರ ನಾನು ಕೇಳಿದ್ದೆ, ಇಲ್ಲಪ್ಪ ನಾವು ಮಾಡ್ತಾ ಇದ್ದೇವೆ, ಈ ಜನವರಿ ಎಂಡಿನೊಳಗೆ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ನೀವೆಲ್ಲರೂ ನಮಗೆ ಸಪೋರ್ಟನ್ನು ಕೊಡಬೇಕು ಅಂತ ಕೇಳಿದರು. ನಂತರ ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮವನ್ನು ಮಾಡುವುದು ಸಹ ಕೊಡುವುದಿಲ್ಲ. ಯಾವುದೇ ಊರಿನ ಒಂದು ಒಳ್ಳೆಯ ಕೆಲಸ ಮಾಡುವುದಿದ್ದರೆ ಹೈಸ್ಕೂಲಿನಲ್ಲಿ ಜಾಗ ಇಲ್ಲ. ಅದು ಸರಿಯಲ್ಲ. ಎಲ್ಲ ಜಾತಿ ಧರ್ಮ ಎಲ್ಲವರಿದ್ದು ಹೈಸ್ಕೂಲ್ ಆಗೋದ್ರಿಂದ ಅದನ್ನು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಸಲು ಕೊಡಬೇಕು. ಎಲ್ಲ ರೀತಿಯಿಂದ ಒಳ್ಳೆಯದಾಗಿ ಶ್ರೀ ಕರಿಕಾನ ಪರಮೇಶ್ವರಿಯ ಹೆಸರು ಮೊದಲನೆಯದಾಗಿ ಬರಬೇಕು. ಶ್ರೀ ಸತ್ಯಸಾಯಿ ಟ್ರಸ್ಟ್ ಎರಡನೇ ಸ್ಥಾನದಲ್ಲಿ ಇರಬೇಕು ಹೊರತು ಸತ್ಯಸಾಯಿ ಟ್ರಸ್ಟು ಶ್ರೀ ಕರಿಕಾನ ಪರಮೇಶ್ವರಿ ಶ್ರೀ ಸತ್ಯಸಾಯಿ ಟ್ರಸ್ಟ್ ಅಂತ ಆಗಬೇಕು ವಿನಃ ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಅಂತ ಆಗಬಾರ್ದು. ಇದನ್ನು ನಾವು ಊರಿನ ಸಮಸ್ತ ಗಣ್ಯ ವ್ಯಕ್ತಿಗಳು ಹಿಂದಿನ ಪೂರ್ವಜರ ಆಶೀರ್ವಾದವನ್ನು ಪಡೆದು ನಾವು ಮುಂದರಿಯುತ್ತಾ ಇದ್ದೇವೆ. ಇದಕ್ಕೆ ನೀವೆಲ್ಲ ಗ್ರಾಮಸ್ಥರೆಲ್ಲವರು ಬಂದು ಒಳ್ಳೆಯ ರೀತಿಯಿಂದ ನಮಗೆ ಸಪೋರ್ಟಾಗಿ ಕೊಡಬೇಕು. ನಂತರ ಈ ವರ್ಷದ ಒಂದು ಸುದ್ದಿಯೆಲ್ಲ ಹೈಸ್ಕೂಲ್ನಲ್ಲಿ ಸಿಕ್ಕಿದೆ. ಏನಂದರೆ ಕನ್ನಡ ಮೀಡಿಯಮ್ಮಿನ ಸಂಸ್ಥೆ ಅರೇಂಗಡಿ ಹೈಸ್ಕೂಲು 8th 9th 10th PUC ಸೆಕೆಂಡ್ ಇಯರ್. ನಂತರ ಈಗ ಮುಂದಿನ ವರ್ಷದ ಅಡ್ಮಿಷನಿಗಾಗಿ ನೀವು 8th ಮಾಡಬಾರದು ಅಂತ ಹೇಳುವಂಥದ್ದನ್ನು ಈ ಸಾಯಿ ಟ್ರಸ್ಟಿನ ಈಗಿನ ಮುಖ್ಯ ಕಾರ್ಯನಿರ್ವಾಹಕರು ಹೇಳ್ತಾ ಇದ್ದಾರಂತೆ. ಅದು ಆಗಬಾರದು, ಅದು ಇರಲೇಬೇಕು. ಅದು ನಿಮ್ಮ ಸಂಸ್ಥೆ ಅಲ್ಲ, ನಮ್ಮ ಗ್ರಾಮದ ಸಂಸ್ಥೆ. ನಾವು ಹೇಳಿದಂತೆ ನೀವು ಕೇಳಬೇಕು ವಿನಃ ಏನಾದರೂ ಮಾತಾಡಲಿಕ್ಕೆ ಬರುವುದಿಲ್ಲ. ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಿ ಒಳ್ಳೆಯ ಶ್ರದ್ಧೆಯನ್ನು ಇಡೀ ಗ್ರಾಮದ ಜನತೆಯನ್ನು ಇಡೀ ಜಗತ್ತನ್ನು ಒಳ್ಳೆಯ ರೀತಿಯಿಂದ ನೋಡಿ. ಯಾಕೆ ಕೇಳಿದ್ರೆ ಇಲ್ಲಿ ಕನ್ನಡ ಮೀಡಿಯಮ್ ಆಗಿರ್ಬೋದು, ಕನ್ನಡ ಮೀಡಿಯಮ್ನಲ್ಲಿ ಓದಿ ಎಂಜಿನಿಯರು ನಂತರ BSc B.Ed MA M.Ed ಇದೆಲ್ಲ ಮಾಡಿದಂತಹ ವಿದ್ಯಾರ್ಥಿಗಳು ಇದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮ್ನಲ್ಲೇ ಕಲ್ತು ಅಮೇರಿಕಾ ಆಸ್ಟ್ರೇಲಿಯಾ ಎಲ್ಲ ಹೊರ ದೇಶದಲ್ಲಿಯೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದನ್ನು ಒಬ್ಬರು ನಮ್ಮ ಅವಧಾನಿಯವರು ಹೇಳ್ತಾ ಇದ್ದರು, ನಾನು ಕಲ್ತಿದ್ದು ಕರ್ಕಿ ಹೈಸ್ಕೂಲಿನಲ್ಲಿ, ಆದರೆ ನಮ್ಮ ಮನೆ ಎದುರಿಗೆ ಅರೇಂಗಡಿ ಹೈಸ್ಕೂಲ್ ಇತ್ತು. ಆ ಅರೇಂಗಡಿ ಹೈಸ್ಕೂಲ್ ಪಂಚಗ್ರಾಮದ್ದಾಗಿ ಇರಬೇಕಿತ್ತು ಹೊರತು ಶ್ರೀ ಸತ್ಯಸಾಯಿ ಟ್ರಸ್ಟಿಗೆ ನೀವೆಲ್ಲ ಗ್ರಾಮದ ಜನ ಎಲ್ಲ ಕೂಡಿ ಕೊಟ್ಟಿದ್ದಲ್ಲ ಅಂತ ಹೇಳಿದ್ದಾರೆ. ಕಳೆದ
ಡಿಸೆಂಬರ್ದಲ್ಲಿ ಬಂದಾಗ. ಈಗ ಬಂದಿದ್ರು, ನನಗೆ ಸಿಗ್ಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಈಗಲೂ ಹೋದರೆ ಅವರು ಹೇಳ್ತಾರೆ ಹೇಗೆ ಅಂತೇಳಿ. ಹಾಗಾಗಿ ನಾವೆಲ್ಲರೂ ಸೇರಿ ಪಂಚಗ್ರಾಮದ ಸಂಸ್ಥೆಯನ್ನು ಪಂಚಗ್ರಾಮದ್ದಾಗಿಯೇ ಇಟ್ಟುಕೊಳ್ಳೋಣ. ಶ್ರೀ ಸತ್ಯಸಾಯಿ ಟ್ರಸ್ಟಿಗೆ ನಾವು ಕೊಡುವುದು ಬೇಡ. ಇದರಲ್ಲಿ ಕೇಳಿದಾಗ ನಮ್ಮ ಕರಿಕಾನಮ್ಮನ ಹಿಂದಿನ ಸುಬ್ರಹ್ಮಣ್ಯ ಭಟ್ರು ಹೇಳಿದರು, ಸಂಸ್ಥೆ ನಮ್ಮ ಹಿಡಿತದಲ್ಲಿರ್ತದೆ, ನಮ್ಮ ಹಿಡಿತವನ್ನು ತಪ್ಪುವುದಿಲ್ಲ ಅಂತ ಕೇಳಿದರು. ನಾನು ಅವರ ಹತ್ರನೂ ವಿಚಾರ ಮಾಡಿದ್ದೆ, ಭಟ್ರೆ ಯಾಕೆ ಹೀಗಾಗೋಯ್ತು. ನನ್ನ ಗುರುಗಳಾದಂತಹ ಶ್ರೀಯುತ ಕಾಜಿನಮನೆ KS ಹೆಗಡೆಯವರು, ನನಗೆ ಕಲಿಸಿದಂತಹ ಗುರುಗಳು, ಅವರ ಹತ್ರವೂ ಸಹ ಕೇಳಿದ್ದೇನೆ ನಾನು, ಯಾಕೆ ಗುರುಗಳೇ ಹೀಗಾಯಿತು. ಇಲ್ಲಪ್ಪ, ನೀವು ಅದಕ್ಕೆಲ್ಲ ಹೆದರಬೇಡಿ, ಸಂಸ್ಥೆ ಪಂಚಗ್ರಾಮದ್ದೆಯ ಕರಿಕಾನ ಪರಮೇಶ್ವರ ಹೆಸರು ಇದ್ದೇ ಇರ್ತದೆ, ಶ್ರೀ ಸತ್ಯಸಾಯಿ ಟ್ರಸ್ಟ್ ಅಂತ ಆಗ್ತದೆ. ಈಗ ಹಾಗಲ್ಲ. ಈಗ ಅದಕ್ಕೆ ಅಲ್ಲಿಯ ಆಡಳಿತ ಒಳಗೆ ನಮ್ಮ KS ಹೆಗಡೆಯವರಿದ್ದಾರೆ. ಇದಕ್ಕೆ ಏನನ್ನು ಅಭಿಪ್ರಾಯ ಕೊಡ್ತಾರೆ ಅಂತ ನಾವು ಕೇಳಬೇಕಾಗಿದೆ. ಅವರು ಬರಲಿ. ಈ ಪಂಚಗ್ರಾಮದ ಹಿಂದಿನ ಕಮಿಟಿ, ಈಗಿನ ಹೊಸ ಕಮಿಟಿ, ನಾನು ಹಿಂದಿನ ಸದಸ್ಯನಿದ್ದೇನೆ ಕಮಿಟಿ ಒಳಗೆ. ನಾನು 500 ರೂಪಾಯಿ ಮೆಂಬರ್ನೇ. ನಾವು ಸಾಧಾರಣ 1985-86 ಇಸ್ವಿಯ ಅಲ್ಲಿಯ ಮೆಂಬರ್. ಹಾಗಾಗಿ ಯಾರ ಹತ್ರ ವಿಚಾರ ಮಾಡಿದೆ, ನಾನು ಸಹಿಯನ್ನು ಕೊಡಲಿಲ್ಲ, ಯಾವುದೇ ಸಹಿಯನ್ನು ನಿಮ್ಮ ಕೊಡುವಂಥದ್ದನ್ನು ಮಾಡಲಿಲ್ಲ. ಇನ್ನು ನಮ್ಮ ಸಂಸ್ಥೆಯನ್ನು ಹಸ್ತಾಂತರ ಮಾಡಿದರು ಯಾರು? DDPI ಭಟ್ರಿಗೆ ಏನು ಅಧಿಕಾರ ಇದೆ ಅಲ್ಲಿ? ನಮ್ಮ ಸಂಸ್ಥೆ ನಮ್ಮಲ್ಲಿಯೇ ಇರಬೇಕು ಹೊರತು ಹೊರಗಡೆ ಜನರಿಗೆ, ಅಂದರೆ ಹಿಂದಿನ ಅಧ್ಯಕ್ಷರು ಅವರೆಲ್ಲರೂ ಸೇರಿ ಕೊಟ್ಟಿದ್ರೆ ಸರಿ ಇತ್ತು. ಇದನ್ನು ಕೊಟ್ಟವರು, ಹ್ಯಾಂಡ್ ಓವರ್ ಮಾಡಿದವರು DDPI ಅವರು. DDPI ಅವರಿಗೆ ಅಧಿಕಾರ ಇಲ್ಲ ಹೇಳುವಂಥದ್ದನ್ನು ಕಾನೂನು ಸಲಹೆಗಾರರು ಹೇಳಿದ್ದಾರೆ ಅಂತ. ಹಾಗೆ ಈ ಸಂಸ್ಥೆಯನ್ನು ನಮಗೆ ಕೊಡಿ. ನಿಮ್ಮ ಯಾವುದೇ ವಿಚಾರವೂ ಸಹ ಇಲ್ಲಿ ನಡೀತಾ ಇಲ್ಲ. ನಮ್ಮ ಈ ಅರೆಂಗಡಿ ಸಂಸ್ಥೆ ಶ್ರೀ ಕರಿಕಾನ ಪರಮೇಶ್ವರಿ ಜೂನಿಯರ್ ಕಾಲೇಜ್ ಅರೆಂಗಡಿ, ಇದನ್ನು ಸಾಲ್ಕೋಡ್ ಗ್ರಾಮ, ಇದನ್ನು ನಮಗೆ ವಾಪಸ್ ಕೊಡಿ ಪಂಚಗ್ರಾಮದವರಿಗೆ. ನಾವು ಕೇಳಿಕೊಳ್ಳುವುದು ಇಷ್ಟೇ, ಜನರೆಲ್ಲರೂ ಒಮ್ಮತದಿಂದ ಬನ್ನಿ, ಎಲ್ಲರೂ ಕೂಡಿ ಹೋಗಿ ಕೇಳೋಣ ಅಂತ ಹೇಳ್ತಾ ನನ್ನ ಮಾತನ್ನು 1957 ಇಸ್ವಿಯಲ್ಲಿ ಸ್ಥಾಪನೆಗೊಂಡು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದಂತಹ ಶ್ರೀ ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಘ, ಇದರ ಇವತ್ತಿನ ದುರಂತವನ್ನು ಹೇಳಲಿಕ್ಕೆ ನಮಗೆ ಬಹಳ ದುಃಖ ಆಗ್ತದೆ. ಯಾಕೆಂದರೆ ನಮ್ಮ ಹಿರಿಯರು ಸ್ವತಃ ಪರಿಶ್ರಮದಿಂದ, ಶ್ರಮದಾನದಿಂದ 17 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದಂಥ 70 ವರ್ಷದ ಹಿಂದೆ ಪ್ರಾರಂಭವಾದಂಥ ಈ ಶಾಲೆ ಇವತ್ತು ಕವಡೆ ಕಾಸಿಗೂ ಕಿಮ್ಮತ್ತಿಲ್ಲದೆ ಇನ್ನೊಬ್ಬರಿಗೆ ಪರಭಾರೆ ಆಗ್ತಾ ಇರುವುದು, ಇದು ನಮ್ಮ ವ್ಯವಸ್ಥೆಯ ದುರಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಲಕ್ಷ ಜನ ಇಲ್ಲಿ ಕಲಿತು ಇವತ್ತು IAS ಆಫೀಸರ್ ಆಗಿದ್ದಾರೆ, CS ಇದ್ದಾರೆ, ಡಾಕ್ಟರ್ ಇದ್ದಾರೆ, ಹಾಗೂ ಪ್ರೊಫೆಸರ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ಈ ಸಮಾಜದ ಎಲ್ಲ ರಂಗದಲ್ಲಿಯೂ ಸಹಿತ ತಮ್ಮದೇ ಆದ ಒಂದು ಪ್ರತಿಭೆಯನ್ನು ಬೆಳಗಬಹುದಾದ 100 ಸಾವಿರ ವಿದ್ಯಾರ್ಥಿಗಳು ಹೋಗದಿದ್ದರೆ ಅದು ನಮ್ಮ ಸಂಘದಿಂದ. ಆದರೆ ಯಾವುದೋ ಒಂದು ಕಾರಣಕ್ಕೆ ನಮ್ಮ ಅಶೋಕ್ ನಾಯ್ಕರು ಮೊನ್ನೆ ಹೇಳಿದರು, ಅಳಿಕೆ ಭಾಳ ಒಳ್ಳೆಯ ಸಂಸ್ಥೆ ಹೇಳಿ ನಾವು ತಿಳಿದುಕೊಂಡಿದ್ದೆವು. ಆದರೆ ಏನು ಮಾಡೋಣ, ಇದು ಅಳಿಕೆಯ ಸಂಸ್ಥೆ ಅಲ್ಲವೇ ಅಲ್ಲ. ಈ ನಮ್ಮ ಬಹುಶಃ 11 ಎಕರೆ ಇಲ್ಲಿದೆ ಸಾಲ್ಕೋಡು ಗ್ರಾಮದಲ್ಲಿ, ಅಲ್ಲಿ ಶಾಲೆ ಆವರಣದಲ್ಲಿದೆ. ಇದೆಲ್ಲವನ್ನ ತಮ್ಮ ಒಂದು ಷಡ್ಯಂತರದಿಂದ ನಮ್ಮಿಂದ ಕಸಿದುಕೊಂಡಂಥ ಇದೊಂದು ದುರಂತ ಕಥೆ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಬಹುಶಃ ನಮ್ಮಲ್ಲಿಯೂ ಅದು ತಪ್ಪಿರಬಹುದು. ಯಾಕೆಂದರೆ ಇಬ್ಬರ ನ್ಯಾಯ ಮೂರನವಿಗೆ ಆಯ ಎಂಬುವಂತೆ ನಮ್ಮಲ್ಲಿ ಕಾರ್ಯಕಾರಣದಿಂದ ಅನೇಕ ಸಂಘ ಸಂಸ್ಥೆಗಳು ನಡೆಯುವಂತೆ ಅನೇಕ ವಿವಾದಗಳು ನಡೆದಿರಬಹುದು. ಅದನ್ನೇ ತಾವು ದುರುಪಯೋಗವನ್ನು ಪಡೆದುಕೊಂಡು ಅನೇಕ ಒಂದು ಷಡ್ಯಂತರ ನಡೆದು ಹೋದ ಮೂಲಕ
ಯಾವುದೋ ಒಂದು ಸಂಸ್ಥೆ ನಮ್ಮ ಸಂಸ್ಥೆಯನ್ನು ನುಂಗಿ ಹಾಕಿದೆ ಹೇಳುವುದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಶ್ರೀ ಕರಿಕಾರ ಪರಮೇಶ್ವರಿ ಶಿಕ್ಷಣ ಸಂಘ ಇದು ನಮ್ಮ ಭಾವನಾತ್ಮಕವಾಗಿ ಇರುವಂತಹ ಸಂಬಂಧ ಇರುವಂತಹ ಒಂದು ಅತಿ ಅದ್ಭುತವಾದ ಸಂಘ. ಬಹುಶಃ 70 ವರ್ಷದ ಹಿಂದೆ ಉತ್ತರ ಕನ್ನಡದಲ್ಲಿಯೇ ಅತ್ಯಂತ ಪ್ರಸಿದ್ಧಿ ಹೊಂದಂತಹ ಒಂದು ಸಂಸ್ಥೆ ಇದಾಗಿತ್ತು. ಅದು ನಮ್ಮ ಆರಾಧ್ಯ ದೈವ ಶ್ರೀ ಕರಿಕಾರ ಪರಮೇಶ್ವರಿಯ ಹೆಸರಿನೊಂದಿಗೆ ಅವಿರತವಾಗಿ ನಡೆದುಕೊಂಡು ಬಂದಂತಹ ಸಂಸ್ಥೆ. ನಮ್ಮ ಸಂಸ್ಥೆಯಿಂದ ಒಮ್ಮೆ ಒಂದು ಕಾಲದಲ್ಲಿ TCH PUC ಇತ್ತು. ಇಲ್ಲಿ ಕಾರವಾರದಿಂದ, ಭಟ್ಕಳದಿಂದ, ಶಿರ್ಸಿಯಿಂದ ನೂರಾರು ವಿದ್ಯಾರ್ಥಿಗಳು ಬಂದು, ಆಗ 15 ರೂಪಾಯಿ ಇತ್ತು ಒಂದು ಇದಕ್ಕೆ ಪಾಸ್ಬುಕ್ ಬಸ್ ಪಾಸಿಗೆ. ಅದನ್ನು ಪಡೆದುಕೊಂಡು ನೂರಾರು ವಿದ್ಯಾರ್ಥಿಗಳು ಬಂದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹಿತ ಕೆಲಸ ಮಾಡ್ತಿದ್ದಾರೆ. ಇಂತಹ ಒಂದು ನಮ್ಮ ಬೃಹತ್ತಾದಂಥ ಒಂದು ಸಂಸ್ಥೆಯನ್ನು ಯಾರು ಮೂರನೇವರು ಬಂದು ಆಕ್ರಮಣ ಮಾಡಿದ್ದಾರೆ. ಬಹುಶಃ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರಬಹುದಾದ ಎಲ್ಲ ನಿಯಮಗಳನ್ನು ತೂರಿ ತಮ್ಮದೇ ಆದ ಒಂದು ಆಡಂಬರವನ್ನು ಆ ಶಾಲೆಯನ್ನು ಮಾಡಿಕೊಂಡಿದ್ದಾರೆ ಹೇಳೋದು ಸತ್ಯ. ಆದ್ದರಿಂದ ಬಹುಶಃ ಪಂಚಗ್ರಾಮದ ಪ್ರತಿ ಒಬ್ಬ ಪ್ರಜೆಯು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ಯಾಕೆಂದರೆ ಇವರು ನಾವು ತಿಳಿದ ಪ್ರಕಾರ ಒಂಥರ ಸ್ಲೋ ಪಾಯ್ಸನ್ ಆಗಿ, ಯಾಕೆಂದರೆ ಇದು ಪಂಚಗ್ರಾಮಕ್ಕೆ ಮೀಸಲಿಟ್ಟದ್ದು, ಹೊರಗಿನವರಿಗೆ ಆಹ್ವಾನ ಇದೆ. ಆದರೆ ಇಲ್ಲಿ ಇವತ್ತಿನ ದಿವಸ ನಮ್ಮ ಮಕ್ಕಳಿಗೆ ಇಲ್ಲಿ ಆಸ್ಪದ ಇದೆ. ಇದು ಎಂತಹ ದುರಂತ! ಸ್ಕೂಲಿಗೆ ಸಂಬಂಧಪಟ್ಟ ಎಲ್ಲ ನಿಯಮಗಳನ್ನು ತೂರಿ ತಮ್ಮದೇ ಆದ ಸ್ವಂತ ನಿಯಮವನ್ನು ಆಡಿಕೊಂಡು ನಮ್ಮ ಇಲ್ಲಿಯ ಎಲ್ಲ ಮಕ್ಕಳನ್ನು ತಿರಸ್ಕರಿಸಿ ಇವರದೇ ಆದ ಯಾವುದೋ ಹುನ್ನಾರ ನಡೆಯುತ್ತಿದೆ ಹೇಳುವುದು ನಮ್ಮ ಎಲ್ಲ ಜನರಿಗೆ ಗೊತ್ತಿದ್ದ ವಿಚಾರ. ಇದನ್ನು ನಮ್ಮ ಪಂಚಗ್ರಾಮದ ಬಹುಶಃ ಎಲ್ಲ ವ್ಯಕ್ತಿಗಳು ಪ್ರತಿಯೊಬ್ಬರೂ ಸಹಿತ ಖಡಾಖಂಡಿತವಾಗಿ ವಿರೋಧ ಮಾಡ್ತೇವೆ. ಸಾಧ್ಯವಾದರೆ ಅವರು ಇದನ್ನು ನಮ್ಮ ಈ ಒಂದು ಪಂಚಗ್ರಾಮಕ್ಕೆ ಇದನ್ನು ಬಿಟ್ಟುಕೊಡಬೇಕು ಅಂದರೆ ನಮ್ಮ ದೃಷ್ಟಿಯಲ್ಲಿ ಅದನ್ನು ತಗೊಂಡದ್ದೇ ಅಲ್ಲ. ಯಾಕೆಂದರೆ ಅವರು ತೆಗೆದುಕೊಂಡಂಥ ಕ್ರಮ ಇದು ಬೇಕಾದ ವಿಷಯ. ಯಾಕೆಂದರೆ ಯಾವುದೇ ಶಿಕ್ಷಣ ಸಂಸ್ಥೆಯನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಲಿಕ್ಕೆ ಎಂದಿಗೂ ಸಾಧ್ಯವೇ ಇಲ್ಲ. ಯಾಕೆಂದರೆ 70 ವರ್ಷದಿಂದ ಇದಕ್ಕೆ ಇರದೇ ಆದ ನಿಯಮಗಳು, ಇದಕ್ಕೆ ಬಯಲುಗಳು ಎಲ್ಲವನ್ನು ಹೊಂದಿದ ಒಂದು ಸಂಸ್ಥೆಯಾಗಿರುವ ಕಾರಣದಿಂದ ಬಹುಶಃ ಈ ಒಂದು ಇಲ್ಲಿ ನಡೆಯುತ್ತಿರುವ ಅಕ್ರಮ ಅವ್ಯವಹಾರ ಅಂದರೆ ಶೈಕ್ಷಣಿಕ ಸಂಬಂಧಪಟ್ಟಂಥ ಅವ್ಯವಹಾರಗಳನ್ನು ಬಂದ್ ಮಾಡಬೇಕು. ಸಾಧ್ಯವಾದರೆ ಅತ್ಯಂತ ನ್ಯಾಯಯುತವಾಗಿ ನಮ್ಮ ಈ ಎಲ್ಲ ಲೋಕಲ್ ಅಂದರೆ ಇಲ್ಲಿಯ ಎಲ್ಲ ಜನರನ್ನು ಒಳಗೊಂಡಂತೆ ಅವರು ಆಡಳಿತ ನಡೆಸಬೇಕು. ಇಲ್ಲದೆ ಹೋದರೆ ಅವರು ಬಿಟ್ಟುಕೊಡಬೇಕು ಹೇಳುವುದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಶೆಟ್ಟಿ, ನೀಲ್ಕೋಡ್, ಎಕ್ಸ್ ಸರ್ವಿಸ್ ಮ್ಯಾನ್, ಭಾರತೀಯ ಸೇನೆಯಲ್ಲಿ 24 ವರ್ಷ ಸೇವೆ ಮಾಡಿ ಬಂದಿದ್ದೀನಿ. ನಾನು ಕರಿಕಾರ ಪರಮೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ 8ರಿಂದ PUC ಸೆಕೆಂಡ್ ಇಯರ್ ತನಕ ಓದಿ ಆಮೇಲೆ ಆರ್ಮಿಗೆ ಹೋದೆ. ಆರ್ಮಿಯಲ್ಲಿ ಸರ್ವಿಸ್ ಮಾಡ್ತಾ ಇರುವಾಗ ನಮಗೆ ಫೋನಲ್ಲಿ ಕೇಳಿ ಬಂದಿದ್ದೇನು ಅಂದರೆ, ಅಳಿಕೆಯವರು ಇಲ್ಲಿ ನಮ್ಮ ಸಂಸ್ಥೆಯನ್ನು ತಗೊತಾರೆ, ಒಂದಿನ ದಕ್ಷಿಣ ಕನ್ನಡದ ಹಾಗೆ ವಿದ್ಯಾಸಂಸ್ಥೆ ಫೇಮಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲಿ ನೋಡಿದರೆ ರೆಸಾರ್ಟ್ ಥರ ಒಂದು ಬಿಲ್ಡಿಂಗ್ ಇದೆ ಬಿಟ್ಟರೆ ಯಾವುದೇ ರೀತಿ ಇಂಪ್ರೂವ್ ಅಂತೂ ಕಾಣಿಸ್ತಾ ಇಲ್ಲ. ಮೊನ್ನೆ ಒಂದು ಪ್ರಾಬ್ಲಮ್ ಆಗಿತ್ತು, ಅದನ್ನು ನಾನು ಊರಿನವ್ರ ಸಲುವಾಗಿ ಅವ್ರಿಗೆ ಪ್ರಾಬ್ಲಮ್ ಹೇಳ್ಕೊಂಡ್ರೆ, ಹೊನ್ನಾವರದಿಂದ ಬೆಂಗಳೂರು ತನಕ ಅವ್ರದ್ದು ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವರಿಗೆಲ್ಲ ಹೇಳಿದ್ರು. ಯಾವುದೇ ರೀತಿ ನಮ್ಮನ್ನು ಕನ್ವಿನ್ಸ್ ಮಾಡಿದ್ರು ಬಿಟ್ಟರೆ ಅವ್ರಿಗೆ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ. ಕೇಳಿದರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದರು ಬಿಟ್ಟರೆ ಏನೂ ಮಾಡಿಲ್ಲ. ಅದರಿಂದ ಇವಾಗ ಏನು ಅನ್ನಿಸ್ತದೆ ಅಂದರೆ, ಸ್ವತಂತ್ರ ಬರೋಕ್ಕಿಂತ ಮೊದಲು ಬ್ರಿಟಿಷರ ಆಶೆ ತೋರಿಸಿದ್ರು ನಮಗೆ. ಇವಾಗ ಇವರು ನಮಗೆ ಆಶೆ ತೋರಿಸಿ ಏನೋ ಆಗತ್ತಂತ ಆಶೆ ತೋರಿಸ್ಬಿಟ್ಟು ಏನೂ ಮಾಡ್ತಿಲ್ಲ. ನಮ್ಮ ಜಮೀನನ್ನು ಫ್ರೀಯಾಗಿ ತಗೊಂಡಿದ್ದಾರೆ ಬಿಟ್ಟರೆ ಅದನ್ನು ಏನೂ ಮಾಡಿಲ್ಲ, ಇನ್ನೂ ಇಂಪ್ರೂವ್ ಏನೂ ಇಲ್ಲ. ಮತ್ತು ಒಂದು ಏನು ಅಂದರೆ, ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ, ಬಟ್ ಅಲ್ಲಿ ಹೋದರೆ ಪ್ರಾಬ್ಲಮ್ ಹೇಳುವಾಗಿಲ್ಲ. ಮಕ್ಕಳು ಮಾರ್ಕ್ಸ್ ಎಷ್ಟು,
ಅದನ್ನು ಕೇಳ್ಕೊಂಬರ್ಬೇಕು. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಹೇಳಿದರೆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರಂತೆ. ಅದಕ್ಕಾಗಿ ನಾನು ಇದನ್ನು ಎಜುಕೇಷನ್ ಮಿನಿಸ್ಟ್ರ್ ತನಕ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡಿದೆ. ಬಟ್ ಇವರು ಅವ್ರದ್ದು ಮುಖ್ಯಸ್ಥರೊಬ್ಬರು ನಾನು ಕನ್ವಿನ್ಸ್ ಮಾಡಿದ್ರು, ಬೇಡ ಹಾಗೆ ಮಾಡಬಾರ್ದು, ನಮ್ಮ ಊರಿಂದು ಅಂತ ಬಿಟ್ಟರು. ಬಟ್ ಇವಾಗ ನಮ್ಮ ಊರಿನವ್ರು ಎದ್ಕೊಂಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು, ಇನ್ನು ಮೊದಲೇ ಹೇಳಬೇಕಿತ್ತು. ಬಟ್ ಇವಾಗ ಎದ್ದಿದ್ದಾರೆ. ಇದನ್ನು ಮುಂದುವರಿಸ್ತೀವಿ. ನಾನು ಒಂದು ಎಕ್ಸ್-ಸರ್ವಿಸ್ ಮ್ಯಾನ್ ಆಗಿ ನಾನು ಇದರಲ್ಲಿ ಮಕ್ಕಳ ಒಳಿತಾಗಿ ನಮ್ಮ ಮಕ್ಕಳು ಇಲ್ಲಿಂದ ಹೊನ್ನಾವರಕ್ಕೆ ಮತ್ತೆ ಹೋಗೋದು ಬೇಡ, ಇಲ್ಲೇ ಓದಲಿ ಅಂತ ಹೇಳಿ ನಾನಂತೂ ಮುಂದಿರ್ತೀನಿ. ಯಾವುದೇ ಕಾರಣಕ್ಕೂ ಫಸ್ಟ್ ಮ್ಯಾನ್ ಆಗಿ ನಾನು ಇದ್ದೇ ಇರ್ತೀನಿ. ನಮಸ್ಕಾರ. ನಾನು ವಿ ಡಿ ಹೆಗಡೆ ಕಡ್ಲೆ, ನಮ್ಮ ಕರಿಯಂಗಡಿ ಹೈಸ್ಕೂಲಿನ ಹಳೆಯ ವಿದ್ಯಾರ್ಥಿ, ಅತ್ಯಂತ ಹಳೆಯ ವಿದ್ಯಾರ್ಥಿ. ಇತ್ತೀಚೆಗಿನ ವಿಷಾದ ಪಡುವಂಥ ಒಂದು ವಿಷಯ ಅರಣ್ಯದಲ್ಲಿ ನಡೀತಿರುವಂಥದ್ದನ್ನು ಕೇಳಿದೆ. ಕೇವಲ ಸುಳ್ಳು ಹೇಳಿ ನಾವು ಸತ್ಯಸಾಯಿಯಿಂದ ಬಂದವರು ಹಾಗೆ ಹೀಗೆ 108 ಎಂತೆಂಥದ್ದು ಸುಳ್ಳು ಹೇಳಿ ಈ ರೀತಿ ಹೀಗಿದ್ದೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ. ಇದು ಕೇವಲ ಬೋಗಸ್ಸು ಹೇಳುವಂಥ ವಿಚಾರ ತಿಳಿದ ಮೇಲೆ ಇದನ್ನು ಉಗ್ರವಾಗಿ ಪ್ರತಿಭಟಿಸುವಂಥ ಸಂದರ್ಭ ಬಂದಿದೆ. ಯಾಕಂದರೆ ಅದು ಕರಿಕಾನ ಪರಮೇಶ್ವರಿ ಹೆಸರಿನ ಹೈಸ್ಕೂಲು ಇವತ್ತಿನವರೆಗೆ ನಮ್ಮ ತಾಲೂಕಲ್ಲ ಜಿಲ್ಲೆಯಲ್ಲೇ ಒಂದು ಹೆಸರಾಂತ ಒಂದೇ ಶಿಕ್ಷಣ ಸಂಸ್ಥೆ. ಆ ಸಂಸ್ಥೆ ಇಂಥ ಜನರ ಹತ್ರ ಸಿಕ್ಕಿ ಕಂಪ್ಲೀಟ್ ನಾಶ ಆಗೋದನ್ನು ನಮ್ಮ ಹತ್ರ ನೋಡಲಿಕ್ಕಾಗೋದಿಲ್ಲ. ಇದು ಸರ್ವತಾ ತಪ್ಪು. ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ಅಂತ ಏನೋ ಮಾಡಲಿಕ್ಕಾಗ್ತದೆ ಅಂತ ಅವ್ರು ತಿಳ್ಕೊಳ್ಬೇಕಾಗಿತ್ತು. ದಯವಿಟ್ಟು ಇದಕ್ಕೆ ನಾವು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿಯಾದರೂ, ಉಗ್ರ ಹೋರಾಟ ಮಾಡಿಯಾದರೂ ನಮ್ಮ ಸಂಸ್ಥೆಯನ್ನು ನಾವು ಉಳಿಸಿಕೊಳ್ಳಿಕ್ಕೆ ಹೋರಾಡ್ತೇವೆ. ನೀವು ಇಷ್ಟ ಆಗಿಯೂ ನೀವು ಮತ್ತು ನಿಮ್ಮದೇ ಹಠ, ನಿಮ್ಮದೇ ಇದು ಮಾಡ್ತೀರಿ ಹೇಳಾದರೆ ನಾವು ಆಮೇಲೆ ದಂಡಂ ದಶಗುಣಂ ಭವೇತ್ ಆಗ್ತದೆ. ಮತ್ತು ಅಷ್ಟರಲ್ಲೂ ಹೋಗ್ತದೆ ಅಂತ ತಿಳ್ಕೊಬೇಡಿ ನೀವು. ಯಾಕಂದರೆ ನಾವು 4 ಅಕ್ಷರ ಕಲಿತದಲ್ಲಿ ಆಯ್ತಲ್ವಾ, ನಮ್ಮ ಊರಿನ ಪ್ರತಿಷ್ಠಿತ ಸಂಸ್ಥೆ ಹೀಗೆ ದಾರಿ ಪಾಲಾಗುವಂಥ ಸಂದರ್ಭ ಬಂದರೆ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ನನ್ನಂಗೆ ಬೇಕಾದಷ್ಟು ಜನ ಇದ್ದಾರೆ ಆಯಿತಾ. ಹೀಗಾಗಿ ದಯವಿಟ್ಟು ನೀವು ಇದನ್ನು ಏನೂ ತೊಂದರೆ ಇಲ್ದಿದ್ದಾಗ ನಮಗೆ ಮೊದಲೇ ಹೇಗಿತ್ತೋ ಆ ಸಂಸ್ಥೆ ಹಾಗೇ ಬಿಟ್ಕೊಟ್ಬಿಡಿ, ಮತ್ತು ಇಲ್ಲಿಂದ ಕಾಲು ಕಿತ್ಕೊಂಡು ಹೋಗಿ ಅಂತೇಳಿ ನಮ್ಮ ವಿನಂತಿ ಇದೆ. ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ ಹೆಗಡೆ ನೀಲ್ಕೊಡು. ನಾನು ಶ್ರೀ ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪೂರ್ವ ವಿದ್ಯಾರ್ಥಿ. ಯಾಕೆಂದರೆ ಈ ಹೆಸರನ್ನು ಯಾಕೆ ಬಳಸಿದೆ ಅಂತಂದರೆ, ಬಹುಶಃ ಈಗ ದಾರಿಯಲ್ಲಿ ಹೋಗುವಾಗ ನಮ್ಗೆ ಆ ಹೆಸರೇ ಕಾಣಿಸ್ತಾ ಇಲ್ಲ. ಇದನ್ನು ನಾವು ಶಾಲೆಯನ್ನು ಹಸ್ತಾಂತರ ಮಾಡುವಾಗ ಒಂದು ಮಾತಿತ್ತು ನಮ್ಮದು, ಯಾವುದೇ ಕಾರಣಕ್ಕೂ ಶಾಲೆ ಹೆಸರನ್ನು ಬದಲಾವಣೆ ಮಾಡಬಾರ್ದು ಅಂತೇಳಿ. ಆದರೆ ಇವತ್ತು ಆ ಹೆಸರನ್ನು ಬದಲಾವಣೆ ಮಾಡಿ ಅಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮಕ್ಕೆ ಹೀನಾಯವಾಗಿ ನಡೆಸ್ಕೊಳ್ತಕ್ಕಂಥ ರೀತಿಯನ್ನು ನಾವು ಪೋಷಕರಿಂದ ಕೇಳಿ ತಿಳ್ಕೊಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಶ್ರೀ ಕರಿಕಾನ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜ್ ಹೆಸರು ಹೇಗುಂಟ ಅದೇ ಯಥಾಸ್ಥಿತಿ ಬರಬೇಕು. ಅದನ್ನು ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಏನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ರೂಪುರೇಷಣೆ ಮಾಡ್ತೇವೆ. ನಮಸ್ಕಾರ. ನಾನು ವಿಶ್ವನಾಥ್ ಭಟ್ಗೌಡ ಅಂತ. ಈ 8 ವರ್ಷಗಳ ಹಿಂದೆ ಇದು 9ನೇ ವರ್ಷ. ಈ 9 ವರ್ಷದಲ್ಲಿ ಸತ್ಯಸಾಯಿ ಸಂಸ್ಥೆಯವರು ಈ ಕರಿಕಾನ ಪರಮೇಶ್ವರಿ ಶಾಲೆಯನ್ನು ತೆಗೆದುಕೊಂಡ್ರು, ಅಂದರೆ ಅವರು ವಹಿಸ್ಕೊಂಡ್ರು. ಅದು ಎಷ್ಟು ಜನ ಸೇರಿ ಅವ್ರಿಗೆ ವಹಿಸ್ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆಗ ಕಮಿಟಿ ಇದ್ದಿರಲಿಲ್ಲ, ಆಗ ಇವರು ತಗೊಂಡದ್ದು. ಅದನ್ನು ಬಿಟ್ಕೊಡ್ಬೇಕಿದ್ರೆ ಕೆಲವು ಕಂಡೀಷನ್ ಹಾಕಿ ಬಿಟ್ಟುಕೊಟ್ಟಿದ್ರು. ಕೋಟಿಗಟ್ಟಲೆ ರೂಪಾಯಿ ಆಸ್ತಿಯನ್ನು ಇವರಿಗೆ 1 ರೂಪಾಯಿ ತಗೊಳ್ಳದೆ ಪುಕ್ಕಟೆಯಾಗಿ ಬಿಟ್ಕೊಟ್ಟಿದ್ರು. ಇವರು ತಗೊಂಡ ಮೇಲೆ ಆ ಇಂಗ್ಲಿಷ್ ಶಾಲೆಯನ್ನು 1 ರೂಪಾಯಿ ಕೂಡ ಖರ್ಚು ಮಾಡಲಿಲ್ಲ ಆ ಕಟ್ಟಡಕ್ಕೆ. ಕನ್ನಡ ಇವರು ಕಾನ್ವೆಂಟ್ ಸ್ಟಾರ್ಟ್ ಮಾಡಿದ್ರು. ಇವರು ಸತ್ಯಸಾಯಿ ಸಂಸ್ಥೆಯವರು ಕಾನ್ವೆಂಟ್ ಸ್ಟಾರ್ಟ್ ಮಾಡಿಕೊಂಡು LKG ಇಂದ ಹೈಸ್ಕೂಲ್ ತನಕ ಇಂಗ್ಲೀಷ್ ಮೀಡಿಯಂ ಮಾಡಿದ್ರು. ಇಂಗ್ಲೀಷ್ ಮೀಡಿಯಂ ಇಲ್ಲಿ ಮಾಡಿದ್ದಾರೆ, ಹಿಂದ್ಗಡೆ ಕನ್ನಡ ಮೀಡಿಯಮಿಗೆ ಅಡ್ಮಿಷನ್ ಮಾಡಬೇಡಿ ಅಂತ ಜನರಿಗೆ ಹೇಳ್ತಾ ಇದ್ದಾರೆ. ಯಾವ ತಾರತಮ್ಯ ಅದು? ಯಾಕಾಗಿ ಮಾಡಬೇಕು? ಅಷ್ಟೇ ಅಲ್ಲ, ಈ ಊರಿನ ಜನರನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅವರು. ಈ ಊರಿನ ಜನ ಅವರಿಗೆ ಬೇಡ, ಈ ಊರಿನ ಆಸ್ತಿಯೇ ಬೇಕು ಅವರಿಗೆ. ನಾವು ಬಿಟ್ಟುಕೊಡ್ಬೇಕಿದ್ರೆ ಅವರಿಗೆ
ನೀವು ಈ ಶಾಲೆಯನ್ನ ಊರ್ಜಿತ ಮಾಡಿ ಮುನ್ನಡೆಸಿ ಅಂತ ಹೇಳಿದ್ದೇವೆ ಬಿಟ್ರೆ ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಕೋಟಿಗಟ್ಟಲೆ ರೂಪಾಯಿ ಬಿಲ್ಡಿಂಗ್ ಕಟ್ಟಿ ಇಂಗ್ಲಿಷ್ ಮೀಡಿಯಂ ಮಾಡಿ ಅಂತ ನಾವು ಎಲ್ಲೂ ಹೇಳದ್ದೇ ಇಲ್ಲ. ಇವರಿಗೆ ಕೋಟಿಗಟ್ಟಲೆ ರೂಪಾಯಿ ಆಸ್ತಿ ಬಿಟ್ಟುಕೊಟ್ರು ಕೂಡ ಇವರು ಊರಿನ ಜನರನ್ನು ಗಣನೆ ತೆಗೆದುಕೊಳ್ಳೋದಿಲ್ಲ, ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ. ಇವರಿಗೆ ಕನ್ನಡ ಮೀಡಿಯಂ ಏನು ಉಂಟು ಈಗ ಹೈಸ್ಕೂಲು ಅದು ನಿಷ್ಕಾಳಜಿ ಮಾಡ್ತಾ ಇದ್ದಾರೆ. ಆ ಬಿಲ್ಡಿಂಗ್ ಬಿದ್ದೋಗ್ಲಿಕ್ಕಾಗಿದೆ, 1 ರೂಪಾಯಿ ಕೂಡ ಅದಕ್ಕೆ ಖರ್ಚು ಮಾಡಿಲ್ಲ ಇವರು ಏನಿದ್ರು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಮಾತ್ರ ಕೋಟಿಗಟ್ಟಲೆ ರೂಪಾಯಿ ಸುರಿತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ಟಾಯ್ಲೆಟ್ ಕಟ್ಕೊಂಡು ಆ ಟಾಯ್ಲೆಟಿಗೆ ಕೂಡ ಕನ್ನಡ ಮೀಡಿಯಂನ ಮಕ್ಕಳು ಆ ಟಾಯ್ಲೆಟಿಗೆ ಹೋಗಬಾರ್ದಂತೆ, ಇಂಗ್ಲೀಷ್ ಮೀಡಿಯಂನ ಹುಡುಗರು ಮಾತ್ರ ಆ ಟಾಯ್ಲೆಟಿಗೆ ಹೋಗಬೇಕು. ಇನ್ನೂ ಒಂದು ದುರಂತ ಅಂದರೆ, ಈಗ 2 ವರ್ಷ 3 ವರ್ಷದ ಹಿಂದೆ ಹೈಸ್ಕೂಲ್ ಕನ್ನಡ ಮೀಡಿಯಂನವ್ರದ್ದು ಒಂದು ಪ್ರಭಾತ್ ಬೇರೆ, ಆಗಸ್ಟ್ 15ಕ್ಕೆ ಇವ್ರದ್ದೊಂದು ಪ್ರಭಾತ್ ಬೇರೆ, ಇವ್ರದ್ದು ಸಪ್ರೇಟು, ಅವರನ್ನು ಬೇರೆ ಇಟ್ಟಿದ್ದಾರೆ ಇವರು. ಇದು ಯಾವ ತಾರತಮ್ಯ? ಮಕ್ಕಳಲ್ಲಿ ಅವರವರೊಳಗೆ ಭಿನ್ನಾಭಿಪ್ರಾಯ ಮೂಡುವಂತೆ ಮಾಡುವವರು ಈ ಸತ್ಯಸಾಯಿ ಸಂಸ್ಥೆಯವರು. ಇದು ಸತ್ಯಸಾಯಿ ಸಂಸ್ಥೆ ಹೇಳೋದು ಯಾವ ಗ್ಯಾರಂಟಿ? ನಮಗೆ ಜನರಿಗೆ ಅನುಮಾನ ಬರ್ತಾ ಇದೆ ಈಗ. ಇದು ಸತ್ಯಸಾಯಿ ಸಂಸ್ಥೆ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ಉತ್ತರ ಕನ್ನಡ ಜಿಲ್ಲಾ ಸಾಯಿ ಭಕ್ತರ ಸಂಸ್ಥೆ ಭಜನಾ ಮಂಡಳಿ ಅಂತ ನಾವು ತಿಳ್ಕೊಂಡದ್ದು. ಇವರು ಇದೇ ರೀತಿ ಮುಂದುವರೆದಲ್ಲಿ ನಾವು ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ನಾವು ಅವರನ್ನು ಇಲ್ಲಿಂದ ಬಿಟ್ಟು ಓಡೋಗಿ ಅಂತ ನಾವು ಹೇಳೋದಿಲ್ಲ. ಊರಿನ ಜನರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಒಂದು ಕಮಿಟಿ ಮಾಡಿ, ಲೋಕಲ್ ಕಮಿಟಿ ಮಾಡಿ, ಸುತ್ತಲೂ ಪಂಚಗ್ರಾಮದ ಎಲ್ಲ ಜನರನ್ನ ಒಂದು 20 ಜನರ ಕಮಿಟಿ ಮಾಡಿ ಶಾಲೆಯಿಂದ ಮುನ್ನಡೆಸಿ ನಾವು ಸಪೋರ್ಟ್ ಮಾಡ್ತೇವೆ ನಿಮಗೆ ಬೇಕಷ್ಟು. ಅದು ಬಿಟ್ಟುಕೊಂಡು ನಮ್ಮೊಳಗೆ ಹೊಚ್ಚ ಹಾಕೋದು, ಆ ಮಕ್ಕಳ ಒಳಗೆ ತಾರತಮ್ಯ ತರೋದು, ಇದು ಯಾವ ನ್ಯಾಯ? ಇದು ಆಗಬಾರ್ದು. ಇನ್ನು ಮುಂದೆ ಇದೇ ರೀತಿ ಇದು ಮುಂದುವರೆದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದೇನೆ ಅಷ್ಟೇ. ನಮ್ಮದು ಈ ಹೈಸ್ಕೂಲು ಪಂಚಗ್ರಾಮದ ಹೈಸ್ಕೂಲ್ ಆಗಿತ್ತು ಇದು ನಮ್ಮದು. ಮತ್ತು ಇದು ಎಲ್ಲ ಸೇರಿ ಪಂಚಗ್ರಾಮ ಸೇರಿ ಟ್ರಸ್ಟ್ಗೆ ಅವರು ಕೊಟ್ಟಿದ್ದು ಇದು ಶಾಲೆಯನ್ನು. ಅವ್ರಿಗೆ ಏನು ಮಾಡ್ತಾರೆ ಕೇಳಿದ್ರೆ, ನಮ್ಮ ಆವಾಗ ಪಂಚಗ್ರಾಮ ಸಂಸ್ಥೆ ನಮ್ಮ ಶಾಲೆಯನ್ನು ಬೇರೆ ಜನಕ್ಕೆ ಕೊಡಬೇಕಿದ್ರೆ, ಸಂಸ್ಥೆಗೆ ಕೊಡಬೇಕಿದ್ರೆ ಒಂದು ವೇದಿಕೆಯಲ್ಲಿ ಮಾತಾಡಿದ್ರು. ಏನಂತೇಳಿ, ನಾವು ನಮ್ಮ ಪಂಚಗ್ರಾಮದವ್ರಿಗೆ ನಾವು ಫ್ರೀಯಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು ಆವಾಗ. ನಮಗೊಂದು ಖುಷಿ ಆಯಿತು, ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಕಲಿಸಕ್ಕೆ ಆಗ್ತದಿಲ್ಲ ಅನ್ನೋ ಸಲ ಒಂದು ಖುಷಿ ಆಯಿತು ನಮಗೆ. ಆ ನಂತರ ಅವ್ರು ಏನು ಮಾಡಬೇಕು ಕೇಳಿದ್ರೆ, ಈಗ ಕನ್ನಡ ಮೀಡಿಯಂ ಬೇರೆ ಮತ್ತು ಇಂಗ್ಲೀಷ್ ಮೀಡಿಯಂ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡ್ತಾಯಿದ್ದಾರೆ. ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ಯಾವುದೂ ಒಂದು ಸವಲತ್ತು ಕೊಡ್ತಾ ಇಲ್ಲ. ಇಂಗ್ಲೀಷ್ ಮೀಡಿಯಂ ಮಾತ್ರ ಮಕ್ಕಳು ಮಾತ್ರ ಅವರು ಸವಲತ್ತು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದು ಮಾಡೋದು ತಪ್ಪು ಒಂದು. ಮತ್ತು ಈಗ ಶಾಲೆ ಮಕ್ಕಳಿಗೆ ಈಗ ಫೀಸನ್ನು ಹೆಚ್ಚು ತಗೊಳ್ತಾ ಇದ್ದಾರೆ. ಆವಾಗ ಫ್ರೀ ಅಂತ ಹೇಳಿದವಾಗ ಈ ಫೀಸ್ ಜಾಸ್ತಿಯನ್ನು ತಗೊಳ್ತಾ ಇದ್ದಾರೆ. ಹೀಗೆ ಕನ್ನಡ ಶಾಲೆ ಮಕ್ಕಳಿಗೆ ಅವರು ಒಂದು ಶೌಚಾಲಯವನ್ನು ಕಟ್ಟಿದ್ರು. ಅಲ್ಲಿ ಶೌಚಾಲಯವನ್ನು ಕಟ್ಟೋದವಾಗ ಶಾಲೆ ಕನ್ನಡ ಶಾಲೆ ಮಕ್ಕಳ ಶೌಚಾಲಯ ಬೇರೆ, ಈ ಕಾನ್ವೆಂಟ್ ಹುಡುಗ ಶೌಚಾಲಯ ಬೇರೆ, ಈ ರೀತಿಯಲ್ಲಿ ಭೇದ ಭಾವ ಮಾಡ್ತಾ ಇದ್ದಾರೆ ಯಾರಿಗೆ? ನಮಗೆ ಸಾರ್ವಜನಿಕರಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮಗೆ ಅವ್ರಿಗೆ ಮತ್ತೊಂದು ಕಾರ್ಯಕ್ರಮ ಆಗಿರ್ಬೋದು, ಸಾರ್ವಜನಿಕರು ಇಲ್ಲಿ ಲೋಕಲ್ನಲ್ಲಿ ಪಂಚಗ್ರಾಮದ ಕಾರ್ಯಕ್ರಮ ಮಾಡೋದು ಬೇಕಷ್ಟು ಜಾಗ ಇದೆ, ಕಾರ್ಯಕ್ರಮ ಮಾಡಲಿಕ್ಕೂ ನಮಗೆ ಕೊಡ್ತೇ ಇಲ್ಲ, ಅರ್ಥ ಇಲ್ಲ. ಹಾಗಾಗಿ ನಮಗದು ಅವರು ಮಾಡಿದಂಥ ಕೆಲಸ ನಮಗೆ ಇಷ್ಟ ಆಗಲಿಲ್ಲ. ನಾವು ಪುನಃ ಮತ್ತು ನಾವು ಶಾಲೆಯನ್ನು ವಾಪಸ್ಸನ್ನು ನಾವು ತಗೊಳ್ಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ನಾವೆಲ್ಲ ಸೇರಿ ಪಂಚಗ್ರಾಮದಲ್ಲೆಲ್ಲ ಸೇರಿ ಹೋರಾಟ ಮಾಡಿ ನಾವು ಅದನ್ನು ಶಾಲೆಯನ್ನು ಪುನಃ ನಾವು ಅವ್ರ ಕೈಯಲ್ಲಿ ನಾವು ತಗೊಳ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನಮ್ಮದು ಎಲ್ಲರಿಗೂ ಸಹಮತ ಒಪ್ಪಿಗೆ ಇರ್ತದೆ ಅಂತೇಳಿ ಈ ಸಮಾಜ ಮಾತಾಡ್ತೇವೆ. ನಾನು GK ಭಟ್ ಒಂದೂರು RND ಶಾಲೆಯ SKP ಜೂನಿಯರ್ ಕಾಲೇಜಿನ ನಾನು ಹಳೆ ವಿದ್ಯಾರ್ಥಿ. ಈಗ ಕಳೆದ ಸ್ವಲ್ಪ ದಿವಸದಿಂದ ಈ ವಿಚಾರದ ಕುರಿತು ನಮ್ಮಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಅವರುಗಳೆಲ್ಲ ಸೇರಿ ಒಂದು ಚರ್ಚೆ ಒಳಪಟ್ಟಾಗ ಈ ವಿಷಯವನ್ನು ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ RND PUC ಕಾಲೇಜು ಅಂದರೆ ಕನಿಕಾರ ಪರಮೇಶ್ವರಿ SKP ಜೂನಿಯರ್ ಕಾಲೇಜು ಕೆಲವೊಂದು ತಾಂತ್ರಿಕವೋ ಉತ್ತರ ಕಾರಣಾಂತರದಿಂದ ಆಡಳಿತದ ಬದಲಾವಣೆ ಹಂತಕ್ಕೆ ಹೋಯಿತು. ಬದಲಾವಣೆ ಆಗಬೇಕಾದ್ರೆ ನಮಗೆ ಏನು ಅನಿಸಿತ್ತು ಕೇಳಿದರೆ, ಇದು ನಮಗೆ ಆವಾಗ ತಿಳಿಸಿದ್ದು ಅಲ್ಲಿ ಸಂಘಟಕರು ಯಾರಾದರೂ ನಮಗೆ ನಾವೊಂದು ಸಾದಾ ಮೆಂಬರ್ನ ಅಲ್ಲಿನ
ಕಮಿಟಿಯಲ್ಲೂ ಸಹಿತ ನಾನಿಲ್ಲ, ನಾನು ಊಟ ಹಾಕೋ ಮೆಂಬರ್ ಅಷ್ಟೇ. ಅಲ್ಲಿ ಆ ಸಂದರ್ಭದಲ್ಲಿ ಅಡಿಕೆಯವರು ಮಂಗಳೂರಿನಲ್ಲಿ ಮಾತ್ರ ಇದ್ದಾರೆ. ಇಲ್ಲಿ ಹುಬ್ಬಳ್ಳಿಯವರೆಗೆ ಅವ್ರದ್ದು ಯಾವುದೇ ಇನ್ಸ್ಟಿಟ್ಯೂಷನ್ ಇಲ್ಲ. ಇಲ್ಲಿ ತಗೊಳ್ಳುವ ಅಂತ ಹೇಳಿ ವಿಚಾರಕ್ಕೆ ಬಂದಾಗ ಇದು ನಮಗೆ ಭಾಳ ಖುಷಿಯಾಗಿತ್ತು. ಏನು ಅಡಿಕೆ ಅಂತ ಸಂಸ್ಥೆ ಬಂದು ಇಲ್ಲಿ ಅರೇಂಡಿಯಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಂತಾರೆ, ಆದರೆ ನಮ್ಮ ಜನರಿಗೆ ಒಂದು ಭಾಗ್ಯ ಇದು. ಅವಾಗ ಅನ್ಸೋದು ಅದೇ ನಮಗೆ, ಅವಾಗ ಭಾಳ ಖುಷಿಯಿಂದನೇ ಅದು ಬರಲಿ, ಒಳ್ಳೆಯ ಸಂಸ್ಥೆ ಬಂದರೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಭಾಳ ಅನುಕೂಲ ಆಗ್ತದೆ ಹೇಳೋದ್ರಿಂದ ಮಾಡೋದು. ಅದು ಈಗೀಗ ನೋಡಿದಾಗ ಆ ಸಂಸ್ಥೆಗೆ ಈ ಸಂಸ್ಥೆಗೆ ಏನೂ ಸಂಬಂಧವೇ ಇಲ್ಲ. ಇದು ತುಂಬ ಬೇಸರದ ಸಂಗತಿ. ಮತ್ತು ನಮಗೆ ಈಗ ಆಗದ್ದು ನಮ್ಮ ಮುಗ್ಧತೆಯ ಒಂದು ದುರುಪಯೋಗ ಆಯಿತು ಅಂಥೇಳಿ ನನಗೊಂದು ಅನುಮಾನ ಇಲ್ಲ. ಸಣ್ಣ ಮೋಸ ಆಗೋಯ್ತು ಅಂತೇಳಿ ಕಾಣ್ತದೆ ನನಗೆ ನೋಡಿದ್ರೆ. ಇದರಲ್ಲಿ ನನಗೆ ಆವಾಗ ಈಗಾದರೂ ಬಂದ ನಂತರ ಆದರೂ ನನಗೆ ತುಂಬ ನಿರೀಕ್ಷೆ ಇತ್ತು. ಎಂತಕ್ಕೆಂದರೆ ಅಲ್ಲಿ ಅವರು ನಮ್ಮ ಪಾತ್ರೇಪಕರ್ ಮಾಸ್ಟರು ಬಂದಾಗೆಲ್ಲ ಅವರೆಲ್ಲ ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಸಂಘಟನೆ ಮಾಡಿದರು, ಪಬ್ಲಿಕ್ ಒಟ್ಟಿಗೆ ಬರ್ತಾಯಿದ್ರು. ನಾನು ದಿವಸ ಒಂದು ತಾಸು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಅವರ ಪ್ಲ್ಯಾನೆಲ್ಲ ಹೇಳ್ತಾಯಿದ್ರು. ಅವರು ಇಲ್ಲಿಂದ ಬಿಟ್ಟೋದ ನಂತರ ಸಂಪೂರ್ಣ ಜನರ ಒಂದು ಕೊಂಡಿಯ ಕಳಕೆ ಹೋಯ್ತು. ಏನು ಸಂಬಂಧವೇ ಇಲ್ಲ. ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮ ಮಾಡುವಾಗ ಆ ಜಾಗ ಬೇಕು ಅಂದರೆ ಇವ್ರಿಗೆ 4 ಸಲ ಹೋಗಿ ನಾವು ಕೇಳ್ಕೊಳ್ಬೇಕು ಅವರಿಗೆ, ನಮಗೆ ಜಾಗ ಕೊಡಿ ಅಂತೇಳಿ. ನಾವೇನು ಖರೀದಿ ಕೊಡಲಿಲ್ಲ ಅವರಿಗೆ, ಖರೀದಿ ಮಾಡಲಿಲ್ಲ. ಅವರು ದುಡ್ಡನ್ನು ಕೊಟ್ಟು ತಗೊಂಡವ್ರು. ಆದರೆ ನಮಗೇನೋ ಆಯಿತು, ಒಳ್ಳೆಯ ಸಂಸ್ಥೆಯವ್ರು ಬಂದು ಕೆಲಸ ಮಾಡ್ತಾರೆ, ಇಷ್ಟೇ ಇತ್ತು ನಮಗೆ, ಮತ್ತೇನೂ ಇರಲಿಲ್ಲ. ಆ ನಿರೀಕ್ಷೆ ನೋಡಿ ಈಗ ನಮಗೆ ಏನು ಅನಿಸ್ತದೆ ಕೇಳಿದ್ರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಅಗಳು ಸಿಗ್ತದೆ ನಾವು ತಿಳಿಕೊಂಡಾಗಲೇ. ಈಗ ನಮಗೆ ತಿಳಿಯೇ ಸಿಕ್ಕೋದು ಬಿಟ್ಟರೆ ಅಗಳು ಸಿಕ್ಕಿದೆ ಇನ್ನು, ಅದು ಎಷ್ಟು ಸಿಗ್ತದೋ ನಮಗೂ ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾನೆ, ಈ PU ಕಾಲೇಜನ್ನು ಮಾಡುವಾಗ ನಮ್ಮ ಗೋವಿಂದ ಹೆಗಡೆ ಇರ್ಬೋದು, ಈ ನಿಮ್ಮ ಎಲ್ಲ ಈ ಹಳೆಯ ಹುದ್ದರಿಗಳು ಎಲ್ಲ, ಈ ಊರಿನ ನಿಮ್ಮ ನೀರು ಕೊಡೋ ಕಾಮತ್ತೂರು ಎಲ್ಲ ದೊಡ್ಡ ಜನರು ಕಾಯ ವಾಚ ಮನಸ್ಸ ಕೈಯಿಂದೆಲ್ಲ ದುಡ್ಡು ಹಾಕಿ ಮಾಡಿದ್ದಾರೆ. ಅದು ನನಗೆ ಗೊತ್ತು. VS ಭಟ್ರು ಅದಕ್ಕೆ ನಿಮ್ಮ ಹಳೆ ಪ್ರಿನ್ಸಿಪಾಲ್ ಆದಂಥ VS ಭಟ್ರು ಹೇಳ್ತಾರೆ, ಗ್ರ್ಯಾಂಟ್ ಬರೆದು ಅವರು ಪರ್ಮನೆಂಟ್ ಆಗಲಿಲ್ಲ ಅವ್ರಿಗೆ. ಆವಾಗ ಮೊನ್ನೆ ನನಗೆ 1 ತಾಸು ಫೋನ್ ಮಾಡಿದ್ದಾರೆ, ಅವರು 1 ತಾಸು ಮಾತಾಡಿದ್ದಾರೆ ಅವರು. ಯಾಕಂತಂದರೆ ಇದು ಸಂಸ್ಥೆ ನಮಗೆ ಅನ್ನ ಕೊಟ್ಟದ್ದು. ಅದಲ್ಲದೆ ಸಾವಿರಾರು ಕುಟುಂಬದವರು ಈ ಸಂಸ್ಥೆಯಿಂದ ಅನ್ನ ಪಡ್ಕೊಂಡಿದ್ದಾರೆ. ಆದರೆ ಏನು ಮಾಡೋದು, ಈಗ ಇಲ್ಲಿ ಏನಾಗ್ತದೋ ಗೊತ್ತಿಲ್ಲ. PUC ಕಾಲೇಜನ್ನು ಬಂದ್ ಮಾಡಿ ಕನ್ನಡ ಮೀಡಿಯಂ ಇರಲೇಬಾರದು ಅಂತೇಳಿ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿದೆ ನನಗೆ. ಅದು ಸತ್ಯವೋ ಅಥವಾ ಇದೋ ಅಂತ ಗೊತ್ತಿಲ್ಲ. ಅದು ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಈಗಾಗಲೇ ನನಗೂ ಅನುಮಾನ ಅಂತಕ್ಕಂದರೆ ಕಾಮರ್ಸ್ಗವನ್ನ ಬಂದ್ ಮಾಡಿದ್ದಾರೆ, ಕಾಮರ್ಸ್ ಒಂದು ವಿಂಗನ್ನು ಬಂದ್ ಮಾಡಿದ್ದಾರೆ. ಕಾಮರ್ಸ್ ನಿಜವಾಗ ಬೇಕಾದ್ದು. ಏನು ಮಾಡಲಿಕ್ಕೆ ಇದಕ್ಕೆ ಈಗ ಪರ್ಯಾಯವಾಗಿ ಇನ್ನೇನು ಮಾಡಬೇಕಾದ ಅವರಿಗೆ ಸಲಹೆ ಸೂಚನೆಗಳು ಯಾರೂ ಕೇಳುವುದಿಲ್ಲ. ಒಂದು ಇನ್ನು ನಮ್ಮ ದೇಶದವರು ಏನಿದೆ ಅಂತೇಳಿ ಅವರು ಮುಕ್ತ ಭೇಟಿಯಾಗಿ ಒಂದು ಓಪನ್ ಆಗಿ ಅವರು ಮೀಟಿಂಗ್ ಮಾಡಿದರೆ ನಾವು ಆಸಕ್ತರ ಹಳೆ ವಿದ್ಯಾರ್ಥಿಗಳು ಶಿಕ್ಷಣ ವಿಮಾನಗಳು ಸೇರಿಕೊಂಡು ಚರ್ಚೆ ಮಾಡಬೇಕಿತ್ತು. ಅದನ್ನು ಮಾಡೋದಿಲ್ಲ ಅವರಲ್ಲಿ. ಹಾಗೆ ಮಾಡ್ಬೋದಿತ್ತು ಮುಖಾಮುಖಿಯಾಗಿದ್ದರೆ. ಏನು ಮಾಡಬೇಕು, ನಮ್ಮ ಉದ್ದೇಶ ಏನು, ಅಥವಾ ನಿಮಗೆ ಏನು ಯಾವ ಥರದ್ದು ಬೇಕು ಅದು ಆ ಸಹಕಾರ ಕೇಳಿದ್ರು ಕೊಡ್ಬೋದಿತ್ತೇನೋ. ಅದು ಯಾಕೆ ನಮ್ಮನ್ನು ಕೇಳೋದಿಲ್ಲ? ಈಗ ನನಗೊಂದು ಅನುಮಾನ, ಇಂಗ್ಲೀಷು ಹೇಳಿ ಕನ್ನಡ ಬರದೇ ಇಂಗ್ಲೀಷ್ ಬರುವುದಿಲ್ಲ. ನನ್ನೊಂದು ತಿಳುವಳಿಕೆ ಪ್ರಕಾರ ಈ ಶಾಲೆಯಲ್ಲಿ ಕನ್ನಡವನ್ನು ಸರಿಯಾಗಿ ಕಲಿಸಿದ್ರು ಅಂತ ಆದರೆ ಇಂಗ್ಲೀಷು ಬರ್ತದೆ ಅವರು. ಎರಡೂ ಇರಲಿ. ಇವರು ಇಂಗ್ಲೀಷಿನ ವ್ಯಾಮೋಹದಲ್ಲಿ ಮತ್ತಿನ್ನೇನೋ ಜನರನ್ನು ಬೇರೆ ಕಡೆಗೆ ಲಕ್ಷ್ಯ ವಹಿಸ್ತಾ ಇದ್ದಾರೆ. ಪಾಪ ಜನರಿಗೆ ಇಂಗ್ಲೀಷ್ ಅಂತ ಹೇಳಿದ್ರೆ ಇಂಗ್ಲೀಷ್ ಏನು ಮಹಾ ದೊಡ್ಡ ವಿಷಯ ಅಲ್ಲ, ಕನ್ನಡದಷ್ಟೇ ಪ್ರಾಧಾನ್ಯತೆ ಅದಕ್ಕೆ. ಇದು ನನಗೊಂದು 4 ಅಕ್ಷರ ಕಲ್ತಿದ್ದೇನೆ, ಆಗ ಗೊತ್ತು ನನಗೆ. ಇಂಗ್ಲೀಷು ಕನ್ನಡವೇ ಬರೋದು, ಇಂಗ್ಲೀಷ್ ಬರುವುದಿಲ್ಲ.
ಈ ಶಾಲೆ ಇತಿಹಾಸವನ್ನು ನೋಡಿದ್ರೆ ನಮಗೆ ಅಂದರೆ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಶಾಲೆಯಲ್ಲಿ ಇದು ಒಂದು ಹೌದು. ಅಂದರೆ ಈ ಸಾಮಾನ್ಯ ಇದು ಕಲ್ತವ್ರು ಎಲ್ಲರಿಗೂ ಗೊತ್ತು. ಈಗ ಅದರ ಸಂದರ್ಭದಲ್ಲಿ ಬಿಟ್ಟರೆ ನಾವೆಲ್ಲ ರಾಶಿ ಹಿಂದೆ ನಮಗೀಗ 70 ವರ್ಷ ಈಗ. ಅಲ್ಲೇ ನಾನು 3-5 ವರ್ಷ ಕಲ್ತಿದ್ದೇನೆ. ಸಂಸ್ಥೆಯ ಹಿತದೃಷ್ಟಿಯಿಂದ ಅಥವಾ ಈ ಸಂಸ್ಥೆಯ ಹಿತದೃಷ್ಟಿಯಿಂದ ಹೇಳೋದಕ್ಕಿಂತ ನಮ್ಮ ಈ ಭಾಗದಲ್ಲಿ ಒಂದು ನೀರ್ಕೋಡು ಕಡಲೆ ಹೊಸಕೋಡಿ ಈ ಪಂಚಗ್ರಾಮಕ್ಕೆ ಆಗಿನ ಕಾಲದಲ್ಲಿ ಈ ಸಂಸ್ಥೆ ಇಲ್ಲದೆ ಹೋದರೆ ಬಹುಶಃ ಯಾರೂ ಈ ಸ್ಥಿತಿ ಬರಲಿಕ್ಕೆ ಸಾಧ್ಯವೂ ಇಲ್ಲಾಗಿತ್ತು. ಅದಲ್ಲದೆ ಸಿದ್ದಾಪುರ ಸಿಸಿ ಭಾಗದಿಂದ ಸಹಿತ ಇಲ್ಲಿ ಬಂದಿದ್ದರು ಇಲ್ಲಿ ಕಲೀಲಿಕ್ಕೆಯಲ್ಲಿ. ಇದಕ್ಕೆ ಮುಂದಿನ ಇದು ಅವರು ಮುಖಾಮುಖಿ ಆದರೆ ಪಬ್ಲಿಕ್ನೊಟ್ಟಿಗೆ ಬರಬೇಕು, ಅವ್ರು ಚರ್ಚೆಗೆ ಬರಬೇಕು. ಇದಕ್ಕೆ ನಮ್ಮ ಧೋರಣೆ ನಿಮಗೆ ಏನಾಗಬೇಕು, ಇದು ಈಗ ಚರ್ಚೆ ಆದ್ರೆ ಭಾಳ ಒಳ್ಳೆಯದು. ನಮಗೆ ಇವರು ಬಂದದ್ರಿಂದ ನಮಗೇನು ತೊಂದರೆ ಆಗಲಿಲ್ಲ, ಪ್ರಶ್ನೆ ಬೇರೆ. ಆದರೆ ಸರಿಯಾಗಿ ಜನರ ಒಟ್ಟಿಗೆ ಇಲ್ಲಿಯ ಒಂದು ನಮ್ಮ ಈಗ ಗೋಪಾಲಕೃಷ್ಣ ಹೆಗಡೆಯವರು ಹೇಳಿದಾಗೆ ಇಲ್ಲಿಯ ಲೋಕಲ್ಲಿನ ಒಂದು ಏನಿದೆ ಅಂತೇಳಿ ಈಗ ಇದಕ್ಕೆ ಸ್ಪಂದಿಸಿ ನಡೆಯಬೇಕು. ಅವರು ಇವರ ಇಂಗ್ಲೀಷ್ ತಂದು ಹೇಳ್ತೇನೆ ಅದಲ್ಲ, ಇಂಗ್ಲೀಷು ಬೇಕು, ಕನ್ನಡ ಆ ಇಂಗ್ಲೀಷಿನ ಬೇಕು ಹೇಳೋದ್ರಲ್ಲಿ ಕನ್ನಡವನ್ನು ಕಡೆಗಣಿಸಬಾರ್ದು. ಅದಕ್ಕೆ ಅದು ನನ್ನ ಹೇಳಿಕೆ. ಇದು ಮುಂದಿನ ದಿನದಲ್ಲಿ ಏನು ಬರ್ತದೆ ನೋಡ್ಕೊಂಡು ಅದನ್ನು ಎಲ್ಲ ಸಂಘಟನೆಗಳು ಏನೇನಾಗ್ತದೆ ನೋಡಿ ಮಾತಾಡಿ ಇತ್ಯರ್ಥ ಮಾಡ್ಲಿಕ್ಕಾಗ್ತದೆ ಅಂತ ಹೇಳ್ತೇನೆ. ಈಗ ಮೇನ್ ಆಗಿತ್ತು ಸಾಯಿ ಸಂಸ್ಥೆಯವರಿಗೆ ನಮ್ಮದು 12 ಎಕರೆ ನಮ್ಮ ತಂದೆಯವರು ಮಂಜೂರು ಮಾಡ್ಕೊಂಡು ಬಂದಿದ್ರು. ನಾನು ಅದನ್ನು ಕಾಯಂ ಲಾಗಣಿ ಮಾಡಿಸಿ ನಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದೆ. ಶಾಲೆ ಅಧ್ಯಕ್ಷರು ಕರಿಕಾನ್ ಪರಮೇಶ್ವರಿ ಮಾಧ್ಯಮಿಕ ಶಿಕ್ಷಣ ಸಂಘ.